ಅಡ್ಡಾಡಿ ಕಾಟ ನೋಡಿದ್ರಲ್ಲ ಏನಾದ್ರು ಮನೆಗೆ ಮಾವ ಆ ಕೆರೆ ದಂಡಿ ಮೇಲೆ ಕುತ್ಕೊಂಡು ಎಲ್ಲರೂ ಸೇರಿ ಊಟ ಮಾಡಿದ್ವಲ್ಲ ಅದು ಎಷ್ಟು ಖುಷಿ ಅನ್ಸುತ್ತೆ ಗೊತ್ತಂದ್ರೆ ಮನ್ಸಿಗೆ. ಅದು ಅಲ್ದನ ಇವತ್ತ ನಾವೆಲ್ಲರೂ ಸೇರಿ ಕಡೆ ಊಟ ಮಾಡಿದ್ವಲ್ಲ ಅದು ಅಂತೂ ನನ್ನ ಮನ್ಸಿಗೆ ಬಹಳ ಹಿಡಿಸ್ ನೋಡ್ರಿ ಮಾವ. ಯಾಕೆ ಗೌರವ ಕಡಿ ಊಟ ಏನ್ ಬೇಚವ ನೀನು ಮುದ್ದೆ ಏನ್ ಮಗಳಲ್ಲಿ ಹಂಗೆಲ್ಲ ಮಾತಾಡ್ಬಾರ್ದವ. ನಾಡಿ ಮಣಿ ನಾಡಿ ನಿಜವ ಮಣಿ ನಾಡಿ. ಗೌರವ ನಿನ್ನ ಮಾರಿ ಮ್ಯಾಗ ದೇವಿ ಕಲ ಬಂದೈತಿ. ಇಂಥ ವೇಳೆದಾಗ ನಮ್ಮ ತಮ್ಮ ಮಾವಿನ ಬಡಿ ಇರ್ಬೇಕಿತ್ತು. ಮಾವ ನನ್ನ ಮಾರಿ ಮ್ಯಾಗ ದೇವಿ ಕಳ ಬಂದತ್ರೆ ಅದನ್ನ ನೋಡೋ ಭಾಗ್ಯ ನಿಮ್ಮ ತಮ್ಮಗೆ ಇರ್ಬೇಕಲ್ರಿ ಮಾವರೇ. ಏ ಗೌರವ ಯಾಕೆ ಇಂತಿ ಚಿಂತೆ ಮಾಡಕತ್ತಿ? ನಿನ್ನ ಗಂಡ ಬರ್ತೀನಿ ಮುಂದಿನ ತಿಂಗಳಂತ ಹೇಳೇನಿಲ್ಲ. ನಾಳೆ ನಿನ್ನ ಹೆರಿಗೆ ಸಮಯದಲ್ಲಿ ನಿನ್ನ ಮಗನ ನೋಡ ಖಂಡಿತದ್ದು ನಿನ್ನ ಗಂಡ ಬರ್ತಾನ. ಬಂದ್ರೆ ಆಗ್ತಿಲ್ಲ. ನನ್ನ ಹೆರಿಗೆ ನನ್ನ ಮಗು ನಾನು ತೊಟ್ಲ ತೂಗೋದು ನನ್ನ ಗಂಡನ ಹೊಡೋದು. ಅಕ್ಕ ಸ್ವಲ್ಪ ದಿನದ ಬಗ್ಗೆ ಆಯುಷ್ಯ ಪಡ್ಕೊಂಡ್ ಬಂದವರಿಗೆ ಅದೆಲ್ಲ ಹೆಂಗಕ್ಕ ಸಾಧ್ಯ ಆಗುತ್ತೆ ಹೇಳಿ ನೋಡೋಣ. ಅಕ್ಕ ಇನ್ನು ನನಗೆ ಖುಷಿನ ಮಾರಿ ನೋಡೋದು ತೊಟ್ಲು ತೂಗೋದು ಆ ಭಾಗ್ಯ ನನಗಿಲ್ಲ ಅಂತ ಕಾಣಿಸುತ್ತೆ ಅಕ್ಕ. ಯಾಕವ ಗೌರವ ಅಲ್ಲ ಸಣ್ಣಕ್ಕೆ ಇದೆ ಅಂತ ಸುಮ್ಮನೆ ಬಿಟ್ರ ಹಿಂಗೆ ಯಾಕೆ ಮಾತಾಡಿದ್ರೆ ಏನು ವಯಸ್ಸಾಗ್ಬಿಡ್ತ ನಿನಗ ಸ್ವಲ್ಪ ಚಂದ ಮಾತಾಡ ಕಲಿಬೇಕು ಗೌರವ. ತಂಗಿ ನೋಡವ ಕಾಯಿ ನೋವು ಭಾಳ ಆಗಕತ್ತತಿ. ನಡಿಯೋ ಹೋಗೋಣ. ಅಕ್ಕ ಅಲ್ಲಿದ್ದು ಸಾಮಾನ ಎಲ್ಲ ತಗೊಂಬಂದ್ರೆ ಸರಿಯಾಗಿ. ಹ್ಞೂ ತಂಗಿ ಎಲ್ಲ ತಗೊಂಡು ಬಂದೀನಿ. ಎಲ್ಲ ಸಾಮಾನು ತಗೊಂಡ್ ಬಂದಿನಿ ಅಂತ ಹೇಳಕತ್ತಿದಿ. ದೇವ್ರ ಪೂಜೆಗೆ ಅಂತ ತಂದಿರೋ ಹೊಸ ಬೆಳ್ಳಿ ಬಟ್ಲನ ಬಿಟ್ಟು ಬಂದಿಲ್ಲವ ಯಾಕ ನೀನು? ಕಳೆದ ಬಿಟ್ರೆ ಈ ಹೆಂಗಸರು ಎಷ್ಟು ಶಾಣ್ಯರು ಇರ್ತಾರ ಅನ್ನೋದು. ಅಯ್ಯೋ ಹೌದಲ್ಲ ಗೌರವ ಅಲ್ಲೇ ಕೆಳಗಡೆ ಬಿಟ್ಟು ಬಂದೀನಿ. ನೀವು ನಾವು ಮುಂದೆ ನಡ್ರಿ ನಾನು ತಗೊಂಡು ಬರ್ತೀನಿ. ಯಾಕ ಆ ಬಟ್ಲ ನೀ ಏನ್ ತರೋದು ಬೇಡ, ನಾನ ಹೋಗಿ ತಗೊಂಡ್ ಬರ್ತೀನಿ. ನೀವೆಲ್ಲ ಮನೆಗೆ ಯವ್ವ ಗೌರವ ಆ ಬಟ್ಲ ಹಾಳಾಗಿ ಹೋಗ್ಲಿ ಬೇಕಂದ್ರ ಹೊಸ ಬಟ್ಲ ಮಾಡ್ಸಕ್ ಬರ್ತೈತಿ. ನಡ್ರಿ ಮಣಿ ನಡ್ರಿ ಚೆನ್ನಾಗಿದ್ದೀರಿ. ಹಂಗಂದ್ರೆ ಹೆಂಗ್ ಮಾವ? ಕಣ್ಣು ಬಿಟ್ಟು ಬಂದಿವೆ ಅಂದ್ರ ಅದನ್ನ ತಗೊಂಡ್ಬರ್ಲಾದ ಹೋದ್ರೆ ತಪ್ಪಾಗೋದಿಲ್ಲನೆ? ಈ ತಪ್ಪು ಒಪ್ಪಿಲ್ಲಕ್ಕ ನನಗೆ ಹೇಳ್ಬೇಡವ. ನೀನು ಒಂದ್ ಎಡೆ ಇಳಿದು ಬಿಟ್ರ ನಿನ್ನ ಜೀವಕ್ಕೆ ಕೂತು ಬರ್ತೈತಿ. ಯವ್ವ ಕೂತು ಬರ್ತೈತಿ. ಏನ್ ಮಾವ ನಾನು ಅಲ್ಲಿ ಕೆಳಗೆ ಇಳಿದ್ರ ನನಗೆ ಕೇಳಾಗುತ್ತೆ ಅಂತ ಹೇಳಕತ್ತೀರಿ ಅಂದ್ರೆ ನೀವೆಲ್ಲ ನಾವು ಹುಚ್ಚ ತಿಳ್ಕೊಂಡ್ರಿ. ನೀನು ಶಾಣ್ಯಾಗಿದ್ರ ಇಲ್ಲಿ ತನಕ ಬರ್ತಿದ್ದಿಲ್ಲವ, ಇಲ್ಲಿ ತನಕ ಬರ್ತಿದ್ದಿಲ್ಲ. ಯವ್ವ ನನ್ನ ಮಾತು ಕೇಳು, ಸುಮ್ಮನೆ ಮಣಿ ನಡ್ರಿ. ಅಂದ್ರೆ ನಿಮ್ಮ ಕನಸ್ನಾಗ ಆ ಗಂಗಾ ಮಾತೆ ಬಂದು ನಿಮ್ಮ ಸೊಸಿನ ಬಲಿ ಕೊಟ್ಟರೆ ನಾನು ಬರ್ತೀನಿ ಅಂತ ಹೇಳಿದ್ದು ಸುಳ್ಳಾಗುತ್ತೇನ್ರಿ? ಇದನ್ನ ಯಾರು ಬೇಡ ಅಂತೇಳಿ ತುಂಬಿದವರು ಯಾರು ಯಾಕೆ ತಲೆ ತುಂಬಕ್ ಹೋಗ್ರಿ ಮಾವ? ಅವತ್ತ ನೀವೆಲ್ಲಾರು ನಿಂತು ನಾನು ರಾತ್ರಿಯೊಳಗೆ ನಿಂತು ಮಾತಾಡಕತ್ತಿದ್ದ ನಾನು ಕೇಳಿಸ್ಕೊಂಡೆ ಹೊರಗೆ ಬಂದಿದ್ದೆ. ನಾನು ಅದಕ್ಕೆ ವಿಚಾರ ಮಾಡಿಕೊಂಡು ನಾನು ಹೋಗಿ ಕಡೆ ಬೆಟ್ಟಿ ನಮ್ಮ ಅಪ್ಪನ ಮಾತಾಡ್ಸ್ಕೊಂಡು ಬಂದ್ರ ಅಂತ ನಿರ್ಧಾರ ಮಾಡ್ಕೊಂಡು ಹೋಗಿದ್ದೆ ಮಾವ. ತಂಗಿ ಏನು ಮಾತಾಡಕತ್ತೀಯವ ನೀನು? ನೀನು ಮಾತಾಡುದು ಸ್ವಲ್ಪನೂ ತಳ ಬುಡನೇ ಇಲ್ಲವಾ? ಏನು ಮಾತಾಡಕತ್ತಿ ನೀನು? ಅಕ್ಕ ನನ್ನ ಜೀವಕ್ಕ ತಳ ಬುಡ ಇಲ್ಲ ಅಂದ್ಮ್ಯಾಗ ಇನ್ನ ನನ್ನ ಮಾತಿಗೆ ಎಲ್ಲಿಂದ ಬರ್ತತೆ ಅಕ್ಕ? ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ನಾನು ಗಟ್ಟಿ ಮನಸ್ಸು ಮಾಡಿಕೊಂಡು ಎಲ್ಲ ನಿರ್ಧಾರ ಮಾಡ್ಕೊಂಡೆ ಇವತ್ತು ನಾ ಬಂದಿನಿ. ಆ ಗಂಗಾ ಮಾತೆ ಬಲಿ ಆಗ್ಬೇಕು ಅಂದ್ರೇನವ ನಿನ್ನ ಮಾತು? ಅಂದ್ರೇನವ ನಿನ್ನ ಗಂಡ ಬಂದು ಹೆಂಡತಿ ಎಲ್ಲಿ ಅಂತ ಕೆರೆಗೆ ಹೋಗಿ ಬೆಲೆ ಕೊಟ್ಟು ಅಂತ ಹೇಳ್ಬೇಕೇನವ? ಮಾವ ಸಂತೋಷ ಪಡ್ತಾರ ಮಾವ, ಸಂತೋಷ ಪಡ್ತಾರ. ನೋಡವ ಪ್ರೀತಿ ಹೇಳ್ತೀನ, ನಾವೇನಾದ್ರೂ ಬಲಿ ಕೊಟ್ಟಿವಿ ಅಂತ ಗೊತ್ತಾದ್ರ ನಿನ್ನ ಗಂಡ ನಮ್ಮನ್ನ ಸುಮ್ಮನೆ ಬಿಡ್ತಾನಂತ ತಿಳ್ಕೊಡಿ. ಏನು ಅಕ್ಕ ದೇಶ ಉಳ್ಸಾಕಂತ ಹೋರಾಡಕ್ ಹೋದ ಧೀರವಂತ ನನ್ನ ಗಂಡ ಇಲ್ಲ ಹೇಳ್ತಿ ನುಗ್ಗಿ ಊರಿಗೆ ನೀರಿನ ಬರ ಬಂದಿದ್ದನ್ನ ಹೋಗ್ಲಾಡ್ಸಲಾರ್ದ ಒಪ್ಪೋಲಿಲ್ಲ ಅಂದ್ರ ನನ್ನ ಗಂಡ ಸಿಟ್ಟಿಗೆತ್ತಾರೆ. ಸಿಟ್ಟಿಗೆದ್ದು ನನ್ನ ಜೊತೆ ಸಂತೋಷದಿಂದ ಇರ್ತಾರಂತ ತಿಳ್ಕೊಂಡೇನೆ. ಯಾಕ ನೀನು ಸಂತೋಷದಿಂದ ಇರಕ ಸಾಧ್ಯನೇ ಇಲ್ಲವಾ? ಸಾಧ್ಯನೇ ಇಲ್ಲ. ಯವ್ವ ಗೌರವ ನನ್ನ ಔಷಧ ಕುಡಿ ನಿನ್ನ ಹೊಟ್ಟೆಯಾಗ ಬೆಳೆಯಕತ್ತಿದ್ದೇವ ಅಂದಾಗ ಈ ಮನೆಯದು ದೀಪ ಇದ್ದಾಗ ಮಾಡ್ಬೇಕಂತ ಮಾಡಿ ಬೇಯವ್ವ. ಮಾಮರ ನಿಮ್ಮ ವಂಶ ಬೆಳೆಸೋದು ಯಾಕಂತ ಹೇಳಿ ನಿಮ್ಮ ಮನೆತಂತ ಹೆಸರು ಉಳ್ಸಾಕ ಹೌದಲ್ರಿ? ಹಿಂಗೆ ಕೇಳಿದ್ರ ನಾವು ಏನಂತ ಉತ್ತರ ಕೊಡ್ಬೇಕು ತಂಗಿ? ನಿನಗ ಏನಂತ ಉತ್ತರ ಕೊಡ್ಬೇಕು? ನೋಡು ಎಲ್ಲರೂ ಒಳ್ಳೆಯವರೇ ಅದಿರ,
ಆದರೆ ನಾನು ನೀನು ಇಷ್ಟೊಂದು ಪ್ರೀತಿಯಿಂದ ಇದ್ದು ಈಗ ದೂರ ಆಗೋದಂದ್ರ ಏನ್ ತಗಿ? ಆ ದೇವರು ನಮ್ಗೆ ಈ ರೀತಿ ಶಿಕ್ಷೆ ಕೊಟ್ಟದ ಹೇಳುವ? ಯಾಕ ನನ್ನ ಹೊಟ್ಟೆಯಲ್ಲಿ ಹುಟ್ಟೋ ಮಗುವು ಆ ಗಂಗಾ ಮಾತೆಯೊಳಗ ಹೋಗಿ ಪ್ರೀತಿ ಪಾತ್ರಳಾಗ್ಬೇಕು ಅಂತ ನನ್ನನ್ನು ಬಯಸ್ಯಾಳಪ್ಪ ಅಂದ್ರೆ ನನಗಿಂತ ಪುಣ್ಯವಂತಿ ಯಾರದರೆ ಕೈ ಜಗತ್ತೊಳಗ ಯಾರು ನೀನು ಹೇಳು. ಮಾವ, ಒಂದು ವೇಳೆ ನೀವು ಒಪ್ಪಿಗೆ ಕೊಡದೆ ಹೋದ್ರೆ ಮಾವ, ಕೊಳೆಯದಾಗಿ ಒಂದು ಮಾತು ಕೇಳ್ತೀನಿ. ನಾನು ನಿರ್ಧಾರ ತೆಗೆದುಕೊಂಡು ಬಂದೀನಿ. ಒಂದು ವೇಳೆ ನೀವು ಇದಕ್ಕೆ ಒಪ್ಪಿಗೆ ಕೊಡದೆ ಹೋದ್ರೆ ಇದಕ್ಕೆ ನಿಮ್ಮ ಕುಲದೇವತೆ ಮೇಲೆ ಆಣೆ ಇಡ್ತೀನಿ ಮಾವನ. ಎಂತ ಮಾತು ಮಾತಾಡ್ತಿ ತಾಯಿ. ಆದ್ರೆ ಏನ್ ಹೇಳುವ, ಇದಕ್ಕೆ ನಾನು ಒಪ್ಪಿಗೆ ಇಲ್ಲವಾ? ನಾನು ಒಪ್ಪಿಗೆ ಇಲ್ಲ. ಅಳ್ಬೇಡ್ರಿ ಮಾವ. ಯಾಕ ನೀ ಹತ್ತು ನನ್ನ ಕಣ್ಣಾಗ ನೀರು ಹಚ್ಚಕ ಹೋಗ್ಬೇಡ. ಹೆಣ್ಣಾಗಿ ಹುಟ್ಟಿದ ಮೇಲೆ ಕೊಟ್ಟು ಮಣಿದು ಹುಟ್ಟಿದ ಮುಡಿದು ಋಣ ಮುಟ್ಟಿಸ್ಬೇಕಂತವ, ಋಣ ಮುಟ್ಟಿಸ್ಬೇಕಂತ. ನೋಡು, ಆ ಗಂಗಾ ಮಾತೆ ಅವಳ ಪ್ರೀತಿಗೆ ನಾನೊಬ್ಬಳೆ ಪಾತ್ರಧಾರಿಯಾಗಿ ನನ್ನನ್ನೇ ಬಯಸ್ತಾರ ಅಂದ್ರ ಈ ಜಗತ್ತಿನೊಳಗ ನನಗಿಂತ ಪುಣ್ಯ ಮಾಡಿದವ್ರು ಯಾರದಾರ? ಯಾಕ ಯಾರದಾರ? ಸಂತೋಷದಿಂದ ನಿಮ್ ಇಷ್ಟಕ್ಕೂ ಕೈ ಮುಗಿತೀನಿ. ನನಗೆ ಕಳಿಸ್ಕೊಡ್ರಿ ನೀವು ಎಲ್ಲರೂ ಸೇರಿ. ಗೌರಿ, ನಗು ನಗುತ್ತಾ ಕಳಿಸಿಕೊಡು ಅಂತ ಕೇಳ್ತಾ ಇದ್ದೇನ? ಎಂತ ಮಾತನಾಡ್ತಾ ಇದೆಯಮ್ಮ, ಎಂತ ಮಾತನಾಡ್ತಾ ಇದೆಯಾ? ನಗು ನಗುತ್ತಾ ಕಳಿಸಿಕೊಡ್ಲಿಕ್ಕೆ ಆ ದೇವರ ನಮ್ಮಿಬ್ಬರು ಇಷ್ಟೊಂದು ಪ್ರೀತಿಯಿಂದ ಬೆಳೆಸಿದ ಏನು ಕೂಡಿಸಿದ ಅಂತ ಗೊತ್ತಾಗ್ತಾ ಇಲ್ಲ ಇವಾ, ಗೊತ್ತಾಗ್ತಾ ಇಲ್ಲ. ಅಕ್ಕ, ನಿನ್ನಂತ ಅಕ್ಕನ ಪಡೆದಿದ್ದು ನನಗೆ 7 ಜನ್ಮದ ಪುಣ್ಯ ಅನ್ಕೊಂತೀನಿ. ಇಂಥ ಮಡಿ ಸಿಕ್ಕಿದ್ದು ನನ್ನ ಭಾಗ್ಯ ಅನ್ಕೊಂತೀನಿ. ಅಂತ ಗಂಡ ಸಿಕ್ಕಿದ್ದು ಅದೆಷ್ಟು ಜನ್ಮದ ನಾ ಪುಣ್ಯ ಮಾಡಿನೋ ನಾ ಕಾರಣಕ್ಕ. ಅಕ್ಕ, ಆಗುದೆಲ್ಲ ಒಳ್ಳೇದಕ್ಕಂತ ಹಿರಿಯರು ಹೇಳ್ತಾರೆ. ನೋಡು ಮಾವ, 7 ಜನ್ಮಕ್ಕೂ ನಾನು ನಿಮ್ಮ ಸೊಸೆಯಾಗಿ ಬರಲಿ ಅಂತ ದೇವರಲ್ಲಿ ನಾನು ಬೇಡ್ಕೊತೀನಿ. ನಾ ಸತ್ರು ಕೂಡ ನಿಮ್ಮೆಲ್ಲರ ಮನಸ್ಸಿನಾಗ ನಾನು ಜೀವಂತ ಇರ್ತೀನಿ ಮಾವ, ಜೀವಂತ ಇರ್ತೀನಿ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಮಾವ, ದಯವಿಟ್ಟು ನನ್ನ ಕಳಿಸ್ಕೊಳಕ್ಕೆ ಒಪ್ಪಿಗೆ ಕೊಡ್ರಿ ಅಂತ. ನೀ ಏನ್ ಹೇಳಿದ್ರು ನನಗೆ ಒಪ್ಪಿಗೆ ಇಲ್ಲವಾ? ನನಗೆ ಒಪ್ಪಿಗಿಲ್ಲ. ನಿನ್ನ ಬದಿ ಕೊಟ್ಟು ನಾವು ಸಂತೋಷವಾಗಿರ್ತೇನೆ ತಾಯಿ. ನೆರೆಮಣಿ ಹಿತ್ತಲಾಗ ಬೆಳೆದಂತ ಹೂವು ದೇವರಿಗೆ ತಂದು ಅರ್ಪಿಸಿದ್ರ ದೇವರಿಗೆ ಮೆತ್ತನ ತಿಳ್ಕೊಂಡಲ್ವ? ಯಾವ ಕಾಲಕ್ಕೂ ಮೆಚ್ಚೋದಿಲ್ಲವಾ? ಯಾವ ಕಾಲಕ್ಕೂ ಮೆಚ್ಚೋದಿಲ್ಲ. ಮಾವ, ನಮ್ಮ ಮನೆತನಕ್ಕೆ ಕೆಟ್ಟ ಹೆಸರು ಬರಬಾರ್ದು ಅಂದ್ರೆ ನಾ ಬಲಿ ಆಗಕ ಬೇಕು ಮಾವ. ಒಂದು ವೇಳೆ ನಾಳೆ ನಮ್ಮ ಮನೆಯಿಂದ ನೀರು ಕೊಡ್ಲಿಲ್ಲ ಅಂದ್ರೆ ಜನ ಏನಂತಾರ ಗೊತ್ತಾ? ಈ ಊರ ಸೌಕಾರ ಆಗಿ ಒಂದು ಕೆರೆ ಕಳಿಸಿದ್ರು ಊರಿಗೆ ನೀರು ಕೊಡಲಾರ್ದಂತ ಕೀಳು ಜಾತಿ ಅವರು ಇವರಂತ ಮಾತಾಡಿದ್ರು ಅಂದ್ರೆ ಹೆಂಗೆ ಸಹಿಸ್ಕೊತೀರಿ ಮಾವ? ನೀವು ಹೆಂಗೆ ಸಹಿಸ್ಕೊತೀರಿ? ನನ್ನ ಔಷಧ ಕುಡಿ ನೀವು ಹೊಟ್ಟೆ ಬೆಳಕತ್ತಿದ್ವೇವ, ಅದನ್ನ ಬಲಿ ಕೊಟ್ಟು ಈ ಮನೆತನಕ್ಕೆ ಹೆಸರು ತರಬೇಕಂತ ಮಾಡಿನವ. ಬೇಡವ, ಯಾವ ಕಾಲಕ್ಕೂ ಇದಕ್ಕೆ ನನಗೆ ಒಪ್ಪಿಗೆ ಇಲ್ಲ, ಒಪ್ಪಿಗೆ ಇಲ್ಲವ. ಸಾವಿರಾರು ಮಂದಿಗೆ ಒಳ್ಳೆಯದಾಗುವುದು ಈ ಮನೆಯಲ್ಲಿ. ನೋಡು, ಒಬ್ಬರ ಬಲಿ ಕೊಟ್ಟು ನಾವು ಸಂತೋಷವಾಗಿರಕ್ಕ ಸಾಧ್ಯನಾ? ಹೇಳುವ ಗೌರವ, ನೀನೇ ಹೇಳು. ಅಕ್ಕ, ತಾಯಿಯಾಗುವ ಭಾಗ್ಯ ದೊಡ್ಡದು ಬಂದಿಯವ. ಹಂಗೆಲ್ಲ ಹಠ ಹಿಡಿಬೇಡವ. ನನ್ನ ಮಾತು ಕೇಳು, ಮಡಿ ನಡೀತಾಯಿ. ತೊಟ್ಲ ಕಟ್ಟಿ ಜೋಗಳ ಹಾಡ್ಬೇಕಂದವ ನೀನು ಬಲಿ ಕೊಟ್ಕೊಡ್ತೀಯ ತಾಯಿ. ಮಾವರೇ, ಹೌದು, ಆಗೋ ಭಾಗ್ಯವನ್ನು ನಾವು ಕಣ್ತುಂಬ ನೋಡ್ಬೇಕಂತ ಆಸೆ ಪಡ್ತಾ ಇದ್ದೀವಿ. ನೀನು ತೊಟ್ಲ ಕಟ್ಟಬೇಕು, ಜೋಗಳ ಹಾಡ್ಬೇಕು ಅನ್ನೋದಲ್ಲಿ ನೀನು ಮಗುವನ್ನು ಬಲಿ ಕೊಡ್ಲಿಕ್ಕೆ ಹೋಗ್ತಾ ಇದೀಯಾ? ಏನ್ ಹೇಳ್ತಿದ್ದ? ನಿನ್ನ ಕೈ ಬೀಳ್ತೀನವ, ನಿನ್ನ ಕಾಲಿ ಬೀಳ್ತೀನಿ. ಈ ಕೆಲಸ ಮಾಡಬೇಡವ, ಮಾಡಬೇಡ. ಮಾವ, ಏನ್ ಮಾತಾಡ್ತೀರಿ ನೀವು? ಗರ್ವ ಮಗಳಂಗ ನೋಡ್ಕೊಂಡೆ ಅಂತ ನೀವು ಬಾಪ ಶಿವನಗೊಳಗ ಮಾತು ಕೊಟ್ಟೀನಿ. ನಾಳೆ ನನ್ನ ಮಗಳು ಎಲ್ಲಿ ಅಂತ ಕೇಳಿದ್ರ ನಾನು ಏನು ಉತ್ತರ ಕೊಡ್ಲಿ ಅಮ್ಮ? ನಾನು ಏನು? ಮಹಾ ಸುತ್ತ ಹತ್ತಲ್ಲಿಗೂ ಹೆಸರುವಾಸಿಯಾಗಿ ಬಂಗಾರಂತಿರೋ ನಮ್ಮಪ್ಪ ಮಗಳು ಸತ್ತು ಹೋಗ್ಯಾರ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ
ನನ್ನ ಮಗಳು ಎಲ್ಲಿದ್ದಾಳಂತ ಕೇಳುವಂತ ಏನು ಗುಣವನಲ್ರಿ ನನ್ನಪ್ಪ. ಒಂದು ವೇಳೆ ಹಿಂಗತಿ ಆಗೈತೆ ಅಂದ್ರೆ ಸಹಿತ ನನ್ನ ಮಗಳನ್ನ ತಂದು ಕೊಡ್ರಿ ಅಂತ ಕೇಳಲ್ಲ ಬಂದಾಗಂತ ಮನಸ್ಸ್ರಿ ನನ್ನಪ್ಪದ್ದು. ಈ ಮನೆಗೆ ಆಹಾರ ಕೊಡಕ ಸ್ವಶಿಯಾಗಿ ಬಂದಿರು ತಾಯಿ. ಬೇಡವ, ನಿನಗ ಕೈ ಬಗ್ತೀನಿ. ಮಣಿ ಇದಕ್ಕೆ ನನಗೆ ಒಪ್ಪಿಗೆ ಇಲ್ಲವ. ಮಾವ, ನಿನ್ನಂತವ್ರಿಗೆ ಏನಂತ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮಾವ. ನಿಜವಾಗ್ಲು ನಿಮ್ಮನ್ನು ನೋಡ್ತಾ ಇದ್ರೆ ನನ್ನ ಸಂಕಟ ಆಗುತ್ತೆ. ನೀವು ಮನುಷ್ಯರು ಅನ್ನೋದಕ್ಕಿಂತ ದೇವರು ಅಂತ ಹೇಳ್ಬೇಕು ಮಾವ. ದೇವರು ಅಂತ ಹೇಳ್ಬೇಕು. ಈ ಬಲ್ಲಡುಗಳ ದೇವರಲ್ವಾ? ಕೆಟ್ಟ ರಾಕ್ಷಸದನವ. ಹಂಗನ್ಬೇಡ್ರಿ ಮಾವ. ಬೇಡಿ ಬಂದಿದ್ದು ಯಾರಿಂದಲೂ ತಪ್ಸಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ದಯವಿಟ್ಟು ನಿಮ್ಗೆಲ್ಲರಿಗೂ ಕೈ ಮುಗಿತೀನಿ. ನನಗ ಅಪ್ಪಣೆ ಕೊಡ್ರಿ, ನನ್ನ ತಡೆಯಕ್ಕೆ ಹೋಗ್ಬೇಡ್ರಿ. ಬೇಡವ ತಂಗಿ, ನನ್ನ ಬಿಟ್ಟು ಹೋಗ್ಬೇಡ. ನೀನು ಬೇಡ ತಂಗಿ, ಹೋಗ್ಬೇಡ. ಅಳ್ಬೇಡಕ್ಕ, ನೀನತ್ತು ನನ್ನ ಕರಳು ಕಿಚ್ಚು ಹೋಗ ಮಾಡ್ಬೇಡಕ್ಕ. ಹೆಣ್ಣಾಗಿ ಹುಟ್ಟಿದ ಮ್ಯಾಗ ತವ್ರು ಮಣಿದು ಗಂಡೆ ಮಣಿದು ನಿನ್ನ ಮುಟ್ಟಿಸುವಂತ ಪಲ್ಲವರು ಹೇಳ್ಯಾರ. ಗೌರವ, ಏನ್ ನನಗೆ ವಿಚಾರ ಮಾಡಿ ನಮ್ಮ ಮಗಳು ವಿಚಾರ ಮಾಡಬೇಡವ, ಮಾಡಬೇಡ. ಎಲ್ಲರೂ ಮನಸ್ಸು ನೂಸಿದ್ರ ದೇವರು ನಿನಗ ಒಳ್ಳೇದು ಮಾಡ್ತಾನೆ ತಾಯಿ. ಹೇಳ ತಾಯಿ, ಮಾವ, ನಿನಗ ಕೈ ಮುಗಿತೀನವ. ಬಾವರ, ನೀವು ಹಿಂಗೆ ಮಾತಾಡಕ್ಕೆ ಹೋಗ್ಬೇಡ್ರಿ. ನೀವು ಯಾವ ಪಾಪನೂ ಮಾಡಕತ್ತಿಲ್ಲ. ದೇವರು ನನ್ನನ್ನ ಆಯ್ಕೆ ಮಾಡ್ಕೊಂಡ ಅಂದಮೇಲೆ ಇಷ್ಟ ಆಯುಷ್ಯ ಅಂತ ಬರೆದ ಕಳ್ಸಾನೆ, ಮತ್ತೆ ಮುಂದೆ ಹುಟ್ಟಿ ಬರಕ ಅವಕಾಶ ಕೊಟ್ಟಾನೆ. ನೋಡಿ, ನನಗೆ ಯಾವ ಮನ್ಸನ್ನು ನೋಯ್ಸಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ನನಗೆ ಕಳಿಸ್ಕೊಡ್ರಿ ಮಾವ. ನಿಮಗೆ ಕೈ ಮುಗಿದು ಬೇಡ್ಕೊಂತೀನಿ. ನೀನು ನನಗೆ ಕೈ ಮುಗಿದ್ರ ನಾನೇ ಕಾಲು ಬೀಳ್ತೀನಿ. ನೋಡಿ ಮಾವ, ಇಂದೆಲ್ಲ ನಾಳೆ ಎಲ್ಲರೂ ಸಾಯುವುದೇ. ಒಂದು ವೇಳೆ ಈ ಕೆಲಸಕ್ಕೆ ನಾನು ಒಪ್ಕೊಳ್ಳದೆ ಹೋಗಿದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆಗೋದು ಮಾವ. ನಾಳೆ ಆ ದೇವ್ರು ಏನಾದ್ರೂ ನನಗಾಗಿ ಕಡಿಮೆ ಆಗಲಾದಂತ ಜಡ್ಡು ತಂದು ನನ್ನ ಕಟ್ಕೊಂಡು ಹೋಗಿದ್ರೆ ಅವಾಗ ನೀವೆಲ್ಲ ಏನ್ ಮಾಡ್ತಿದ್ರಿ? ಆ ದೇವ್ರ ತಂದ ಜೇಟಿಗೆ ಯಾರು ಅಡ್ಡ ಬರ್ತಾರ ತಾಯಿ? ಯಾರು ಅಡ್ಡ ಬರ್ತಾರ? ಇಂದು ನಾಳೆ ಎಲ್ಲರೂ ಸಾಯ್ದೇವ. ಮಾವ, ನೀವು ಹಿಂಗೆ ಮಾತಾಡ್ತೀರಿ ಅಂತ ಗೊತ್ತಿತ್ತು ಮಾವ ನನಗೆ. ಆದ್ರೆ ನಾನೊಂದು ನಿರ್ಧಾರ ಮಾಡ್ಕೊಂಡು ಬಂದೀನಿ. ಇವತ್ತು ನೀವು ಒಪ್ಪಿಕೊಂಡು ನನಗೆ ಕಳಿಸ್ಲಿಲ್ಲ ಅಂದ್ರ ಇಂದಿಲ್ಲ ನಾಳೆ ನಾನು ನಿಮಗೆ ಹೇಳಾತ ಹೋಗಿ ಈ ಕೆಲಸ ಮಾಡಿದ್ರೆ ನನ್ನ ಸೊಸೆ ನನಗೆ ಮೋಸ ಮಾಡಿದ್ದು ಅಂತ ನೀವು ನೋಂದಕಬಾರ್ದು ಅಂತ ತಿಳ್ಕೊಂಡು ಇವತ್ತು ನಿಮಗೆ ಹೇಳಿ ನೀ ನನಗೆ ಕೈ ಮುಗಿದ್ರ ನಾ ನಿನಗ ಅಡ್ಡ ಬೀಳ್ತೀನಿ ತಾಯಿ. ಮಾವ, ನೀವು ಅಡ್ಡ ಬಿದ್ರೇನು, ಗುಡ್ಡಾನ ತಂದು ನನ್ನ ಮುಂದೆ ಇಟ್ರೇನು? ನಾನು ಹೋಗ್ಬೇಕಂತ ನಿರ್ಧಾರ ಮಾಡ್ಕೊಂಡ್ಮೇಲೆ ನೀವು ಅಡ್ಡ ಬಿದ್ರು ನಿಮ್ಮನ್ನು ದಾಟ್ಕೊಂಡು ಹೋಗಿ ನಾನು ಗಂಗಾ ಮಾತಿಗೆ ಬಲಿ ಆಗ್ತೀನಿ ಮಾವ, ಬಲಿ ಆಗ್ತೀನಿ. ಮಾವ, ಈ ನಿಮ್ಮ ಕೆಲಸವನ್ನು ಮುಗಿಸ್ಕೊಂಡು ನಾನು ನಿಮಗೆ ಕೊನೆಯದಾಗಿ ನಮಸ್ಕಾರ ಹೇಳ್ತೀನಿ. ಮಾವ, ನೀವು ಇದು ಕೊಪ್ಪಿಗೆ ಕೊಲ್ಲ ಹೋದ್ರೆ ನಿಮ್ಮ ಮಕ್ಕಳ ಆನೆ, ನಿಮ್ಮ ಕುಲದೇವತೆ ಆನೆ, ನನ್ನ ಹೊಟ್ಟೆಯಲ್ಲಿರೋ ನನ್ನ ಮಗನ ಮೇಲೆ ಆನೆ. ಅಕ್ಕ, ನಾನು ಬರ್ತೀನಿ. ನಿಮ್ಮೆಲ್ಲರಿಗೂ ನನ್ನ ಅಂತಿಮ ನಮಸ್ಕಾರಗಳು. ಹಾಗೆ ನನ್ನ ಪತಿ ದೇವರಿಗೂ ಕೂಡ ನನ್ನ ಕೊನೆಯ ನಮಸ್ಕಾರ. ಹುಟ್ಟಿದಂತ ನಮಗೆಲ್ಲ ಸ್ವರ್ಗ ಬೇರುತ್ತೆ, ಎಲ್ಲೋ ಇರುವ
ಚೀರ್ಕೊಂತ ಬಂದೀರ ಯಾಕ? ಯಾಕಂದ್ರ ನಾನು ಏನು ಹೇಳಲಿ ಚಂದ್ರಕಾಂತ್, ನನ್ನ ಹೊಟ್ಟಾಗ ಸಂತಾಗ್ತಾ ಇದೆ. ಅಲ್ಲ ಗೌರಿ, ನನ್ನ ಗೌರಿ ಏನಾಗಿದೆಯೋ ನಿನ್ ಗೌರಿಗೆ? ಯಾಕೆ ಹೀಗ್ ಮಾಡಕತ್ತಿ? ನನ್ನ ಗೌರಿಗೆ ಏನೋ ಸಂಕಟ ಬಂದಿರಬೇಕು ಚಂದ್ರಕಾಂತ್. ನಾನೀಗ ಹೋಗ್ಲೇಬೇಕು ಚಂದ್ರಕಾಂತ್, ನಾನೀಗ ಹೋಗ್ಲೇಬೇಕು. ಮನಸ್ಸಿಗೆ ಬಂದಾಗ ಬರಕ, ಮನಸ್ಸಿಗೆ ಬಂದಾಗ ಹೋಗಕ್ಕ ಅಷ್ಟೊಂದು ಸ್ವಾತಂತ್ರ್ಯ ಇರುವುದಿಲ್ಲಪ್ಪ. ಈ ಸೈನ್ಯದಲ್ಲಿ ವ್ಯಧಿಯು ಅಂದಾಗ ಈ ದೇಶಕ್ಕಾಗಿ ಹೋರಾಟ ಮಾಡಿ ಪ್ರಾಣ ತ್ಯಾಗ ಮಾಡಕ್ಕೂ ಸಿದ್ಧವಾಗಿರ್ಬೇಕು. ಇಲ್ಲ ಚಂದ್ರಕಾಂತ್, ಇಲ್ಲ. ನಾನು ನನ್ನ ಹೆಂಡತಿಯ ಸಲುವಾಗಿ ಹೋಗಿದ್ದಕ್ಕೆ ದೊರೆಗಳು ನನಗೆ ದಂಡ ಶಿಕ್ಷೆ ವಿಧಿಸಿದ್ರು ಚಿಂತಿಲ್ಲ. ಆದರೆ ನಾನೀಗ ಹೋಗ್ಲೇಬೇಕು ಚಂದ್ರಕಾಂತ್, ಹೋಗ್ಲೇಬೇಕು. ಅಲ್ಲೇ ನನ್ನ ಹೆಂಡತಿ ಹೆಂಗದಳೋ ಏನೋ. ಹೋಗಪ್ಪ ಹೋಗು. ಹೆಂಡತಿ ಸಲುವಾಗಿ ಸೈನ್ಯ ಬಿಟ್ಟು ಓಡಿ ಹೋದ ಈ ಏಡಿಗನ್ನ ನನ್ನ ತಂಗಿ ಯಾವ ರೀತಿ ಸ್ವಾಗತ ಮಾಡ್ತಾಳ ನೀನ ವಿಚಾರ ಮಾಡು. ಚಂದ್ರಕಾಂತ್, ಚಂದ್ರಕಾಂತ್, ವೈರಿಯನ್ನು ಕಂಡು ಓಡಿ ಹೋಗುವ ಷಂಡನಲ್ಲ ಈ ಮಾದನಗೌಡ. ದಂಡೆತ್ತಿ ಬಂದಿರುವ ವೈರಿಯನ್ನು ಕತ್ತರಿಸಿ ಅವರ ನೆತ್ತರದಿಂದ ಈ ನಮ್ಮ ನಾಡಿಗೆ ಮಾಡುವೆ. ಆದರೆ ಚಂದ್ರಕಾಂತ್, ನನ್ನ ಹೆಂಡತಿಯ ಸಂಕಟದಲ್ಲಿ ಭಾಗಿಯಾಗದ. ನಾನೆಂತ ಗಂಡ ಚಂದ್ರಕಾಂತ್, ನಾನೆಂತ ಗಂಡ. ಕಷ್ಟ ಸುಖ ಯಾರನ್ನೂ ಬಿಟ್ಟಿಲ್ಲ. ಹಾಗೆ ಜನನ ಮರಣವೂ ಕೂಡ ಜನನ ನಿಶ್ಚಿತ, ಮುಂದೆ ಸಾವು ಖಚಿತ ಎನ್ನುವುದು ಗೊತ್ತಿದ್ದರು ಬದುಕಿ ಬಿಟ್ಟವರಿಲ್ಲ. ಬತ್ತಲೆ ಕುದುರೆಯನ್ನೇರಿ ಬಿಚ್ಚು ಗತ್ತಿ ಹಿಡಿದು ನಾಗಾಲೋಟದಲ್ಲಿ ಕಲ್ಲಿನ ಕೆರೆಗೆ ಹೋಗಿ ನನ್ನ ಹೆಂಡತಿಯನ್ನು ಕಂಡು ಬೆಳಗಾಗುವಷ್ಟರಲ್ಲಿ ಮತ್ತೆ ಈ ಸೈನಿಕ ಹಾಜರಿರ್ತೇನೆ. ಬೆಳಗಾಗುವಷ್ಟರಲ್ಲಿ ನೀನು ಸೈನ್ಯದಲ್ಲಿ ಹಾಜರಿರ್ತೀಯನ್ನು ಭರವಸೆ ನನಗಿದೆ. ಆದರೆ ಕಾಲಚಕ್ರದ ಗತಿ ಹೀಗೆ ಅಂತ ಯಾರಿಂದಲೂ ಹೇಳಕ್ಕಾಗಲ್ಲ. ಹಾಗೆ ಆಗು ಹೋಗುಗಳನ್ನು ತಡೆದು ನಿಲ್ಲಿಸುವವರು ಯಾರೂ ಇಲ್ಲ. ಮಾದನಗೌಡ, ನನ್ನ ತಂಗಿ ಸಲುವಾಗಿ ಗೌರಿ ಸಲುವಾಗಿ ಹೋಗ್ತಾ ಇದೆಯಾ? ಹೋಗು. ಹೋದ ಮರುಗಳಿಗೆಯಲ್ಲಿ ಏನಾದರೂ ಅನಾಹುತ ಸಂಭವಿಸಿದರೆ ಚಂದ್ರಕಾಂತ್, ಚಂದ್ರಕಾಂತ್, ಏಕೆ ನನ್ನನ್ನು ಕಟ್ಟಿ ಹಾಕ್ತಾ ಇದ್ಯಾ? ನನ್ನ ಮಾತು ಕೇಳು, ಏನೂ ಆಗುವುದಿಲ್ಲ. ನನ್ನ ಮಾತು ಕೇಳು. ಭೂತ ವರ್ತಮಾನ ಭವಿಷ್ಯವನ್ನು ತಿಳಿದವರು ಯಾರೂ ಇಲ್ಲ. ಹಾಗೆ ಕಾಲ ವೈನೆಯನ್ನು ಬಲ್ಲವರಿಲ್ಲ. ಅದಕ್ಕಾಗಿ ಹೇಳಿದ್ದಾರೆ ಕಾಲಾಯ ತಸ್ಮೈ ನಮಃ ಅಂತ. ಹಾಗಿದ್ದರೆ ಮಾದನಗೌಡ, ಈಗ ನನ್ನ ಮಾತಿನಂತೆ ನಡೆದುಕೋ. ಬೆಳಗಾಗುವಷ್ಟರಲ್ಲಿ ಸೇನಾಪಡೆ ಅಧಿಕಾರಿಗಳನ್ನು ಭೇಟಿಯಾಗಿ ಅವರ ಅಪ್ಪಣೆ ಪಡೆದೇ ಹೋದರೆ ಒಳ್ಳೆಯದು. ನಿಜ ಚಂದ್ರಕಾಂತ್, ನಿಜ. ನನ್ನ ಹೆಂಡತಿಯ ಸಲುವಾಗಿ ಈ ಸೈನ್ಯ ಬಿಟ್ಟು ಓಡಿ ಹೋದ ಅಂತ ಅಪವಾದವೂ ನನಗೆ ಬೇಡ. ಗೌರಿ, ಗೌರಿ, ಅಲ್ಲಿ ನಿನಗಾದ ಸಂಕಟ ಎಂಥದ್ದು. ಇಂಥ ಸಮಯಕ್ಕೆ ಬಾರದ ಈ ನಿನ್ನ ಗಂಡನನ್ನು ಕ್ಷಮಿಸಿಬಿಡು ಗೌರಿ, ಕ್ಷಮಿಸಿಬಿಡು. ಚಂದ್ರಕಾಂತ್, ನಡೆ. ದೈವಕ್ಕೆ ಎದುರಾಗಿ ಹೋಗುವುದು ಯಾರಿಂದಲೂ ಸಾಧ್ಯ ಇಲ್ಲ. ಮುಂದೆ ಏನಾಗುತ್ತೋ ಆಗಲಿ. ಎರಡು ದಿನದ ಹೊತ್ತಾತು. ನನ್ನ ಮಗಳು ಗೌರಿ ಹೊಸ ಸೀರೆ ಉಟ್ಕೊಂಡು ಹಣ್ಣಿ ತುಂಬ ಕುಂಕುಮ ಹಚ್ಕೊಂಡು ಅಪ್ಪ ನಾ ಹೋಗ್ಬಿಡ್ತೀನಿ ಅಂತ ಕನಸ್ನಾಗ ಹೇಳ್ದಂಗಾತು. ಮೊನ್ನೆ ಊರಿಗೆ ಬಂದಕ್ಕಿ ಒಂದು ದಿನನೂ ನಿಲ್ದ ಬಂದ ಕಾಲ ಮೇಲೆ ಹೊರಟು ಹೋದು. ಅಲ್ಲ ಗೌರಿ, ಈ ನಿನ್ನ ತಂದೆ ಜೀವಂತ ಇರೋ ತನಕ ನೀ ಎದಕ್ಕೂ ಚಿಂತೆ ಮಾಡಬೇಡ್ವೇವ. ನಿನ್ನ ತಾಯಿ ನಿನಗ ಭಾಗೀರಥಿ ಅಂತ ಹೆಸರಿಟ್ಟು, ಆದ್ರೆ ನಾನು ನಿನ್ನ ಪ್ರೀತಿಯಿಂದ ಗೌರಿ ಅಂತ ಕರಿತೀನಿ. ಯವ್ವ, ನೀ ಹೊಟ್ಟೆಲಿದೆ ಅಂತ ತಿಳಿದು ನನಗೆ ಭಾಳ ಖುಷಿಯಾಗತ್ತೆ. ನಿನ್ನ ನೋಡ್ಬೇಕಂತ ನಿನ್ನ ಗಂಡನ ಮನೆಗೆ ಬರಾಕತ್ತೀನವ್ವ. ಅಪ್ಪ, ಅಪ್ಪ, ಯಾರು ನನ್ನ ಕರೆದವರು? ನಾನಪ್ಪ, ನಿನ್ ಮಗಳು ಗೌರಿ. ಗೌರವ ಮಗಳ ಎಲ್ಲರಿಯವ್ವ? ಇಲ್ಲೇ ಅದೀನಿಪ್ಪ, ಕಾಣೋದಿಲ್ಲನೆ? ಹಣದ ತಂದಿ ಕಲ್ಲು ಮುಳ್ಳು ತುಳ್ಕೋತ ಮಗಳ ಬೆಟ್ಟಿಗೆ ಬರ್ತಿರುವಾಗ
ಮಗಳು ಎದುರಿಗೆ ಬಂದು ಭೇಟಿ ಆಗ್ಬಾರ್ದನಪ್ಪ ನಿನಗ. ಯವ್ವ 2 ದಿನದ ಹೊತ್ತಾತು, ಬರೀ ಕೆಟ್ಟ ಕನಸು ಬಿಡಾಕತ್ತವ್ರಿ. ನಿನ್ನ ಜೀವ ತಡಿಲಾರ ನೋಡ್ಬೇಕಂತ ಬಂದ್ಬಿಟ್ಟೆನವ್ವ. ಅಲ್ಲವ್ವ, ನಿನ್ನ ಕೊಟ್ಟು ಮಡಿಯವರಿಗೆ ಒಂದು ಸ್ವಲ್ಪ ಹೇಳೋರು ಕೇಳೋರು ಯಾರೂ ಇಲ್ಲಣ್ಣ. ಬಸರಿಯಾದ ಇಂಥ ನನ್ನ ಮಗಳನ್ನ ಕಳ್ಳು ಮುಳ್ಳು ತೊಳ್ಕೊಂತ ಆ ಗೌಡ ಇಲ್ಲಿ ಹೊಲಕ ಕಳ್ಸಣಲ್ಲ, ಬುದ್ಧಿ ಇಲ್ಲೇನ ಅವಂಗ? ಅಪ್ಪ, ಅವ್ರಿಗೆ ಕೇಳೋದಕ್ಕೆ ಅವ್ರನ್ನ ಕೇಳೋಕ್ಕಿಂತ ಮುಂಚೆ ವಿಚಾರ ಮಾಡಪ್ಪ. ಕೊಟ್ಟ ಹೆಣ್ಣು ಕುಲದ ಹೊರಗ ಅಂತ ಹೇಳ್ತಾರ ನೋಡು. ನನ್ನ ಸಲುವಾಗಿ ನೀ ಹೋಗಿ ಅವ್ರಿಗೇನು ಅನ್ನಕ್ಕೆ ಹೋಗ್ಬೇಡಪ್ಪ. ಗಂಡನ ಮನೆಯವ್ರ ಸಲುವಾಗಿ ನಾನು ಪ್ರಾಣ ಕೊಟ್ಟರು ಕೇಳೋ ಹಕ್ಕು ನಿನಗಿಲ್ಲಪ್ಪ, ನಿನಗಿಲ್ಲ. ಗೌರವ, 10 ಮಗಳು ಹುಟ್ಟುಕ್ಕಿಂತ ನಿನ್ನಂತಕ್ಕೆ ಒಬ್ಬಕ್ಕೆ ಮುತ್ತಿನಂತ ಮಗಳು ಹುಟ್ಟಿದ್ರು ಸಾಕವ್ವ. ನನಗೆ ಗಂಡು ಮಕ್ಕಳು ಯಾಕೆ ಬೇಕ್ಬೇ? ಈ ಸಲ ನಮ್ಮ ಮನೆ ನನ್ನ ಕರ್ಕೊಂಡು ಹೋಗಿ ಬಾಣೆತನ ಮಾಡಿಸಿ ನಿನಗೆ ಬಂಗಾರ ಬಟ್ಲು ಬೆಳ್ಳಿ ತೊಟ್ಲು ಕೊಟ್ಟು ಕಳಿಸ್ತೀನಿ, ನಡೆಯೋ. ನನ್ನ ಸಲುವಾಗಿ ನೀನ್ ಯಾಕೆ ಹಾಗೆ ವಿಚಾರ ಮಾಡಕತ್ತೀಯಪ್ಪ? ನೋಡು, ಮಹಾತಾಯಿ ಉಡ್ಯಾಗ ನಾ ಬಿದ್ದೀನಿ ಅಂದ ಮ್ಯಾಗ ನನ್ನ ಆಗು ಹೋಗ್ಲನ್ನ ನೋಡ್ಕೊಂಡು ಅವಳು ನನ್ನ ಚೆನ್ನಾಗಿ ಜೋಪಾನ ಮಾಡ್ತಾಳ. ಯಾಕವ್ವ ಹಿಂಗ್ ಮಾತಾಡಕತ್ತಿ? ನಿನಗ ತಾಯಿ ಇಲ್ಲ ಅನ್ನೋದೊಂದು ಬಿಟ್ರೆ ಏನ್ ಕಡಿಮೆ ಮಾಡೀನಿ ಅವ್ವ. ನಿಂಗ ಮಾತಾಡ್ಬೇಡವ, ನಡೆಯವ ಮನೆಗೆ ಹೋಗೋಣ. ಅಪ್ಪ, ನೀನು ಮುಂದೆ ನಡಿಯಪ್ಪ. ನೀ ಮನೆ ಮುಟ್ಟೋದ್ರೊಳಗ ನಾನು ಬರ್ತೀನಿ ನಿನ್ನ ಹಿಂದೆ. ಮನೆಯವ್ರು ಹೇಳಿದ ಕೆಲಸ ಮಾಡಲಿಲ್ಲ ಅಂದ್ರೆ ಅವರು ನನಗೆ ಕೆಟ್ಟ ಹೆಸರು ಬರುತ್ತೆ ಅಂತ ವಿಚಾರ ಮಾಡಿಕೊಂಡು ಚಾಚು ತಪ್ಪದೆ ಅವರು ಒಪ್ಸಿದ ಕೆಲಸನ ಪೂರ್ತಿ ಮುಗಿಸಿ ಬರ್ತೀನಿ. ನಡಿಯಪ್ಪ ನೀ ಮನೆಗೆ. ಅಂತದೇನವ್ವ ತಿಳಿಸೋ ವಿಷಯ? ನೀನೇ ಇಲ್ಲ ತಿಳಿಸ್ಬಿಡಲ್ಲವ. ಅವರು ತಿಳಿಸಿದ್ರ ಚಂದ ಅಂತ ನಾನು ನಿನಗೆ ಹೇಳಕತ್ತೀನಿ. ನಾ ಹೇಳೋದು ನಿನಗೆ ಅರ್ಥ ಆಗೋಲ್ಲನೇಪ್ಪ. ಆಯ್ತವ್ವ, ನಾ ಹೋಗ್ತೀನಿ, ನೀವು ಸ್ವಲ್ಪ ಲಘು ಬಂದ್ಬಿಡವ. ಆಯ್ತಲೇಪ್ಪ, ನೀ ಮುಂದಡಿ, ನಾ ಬರ್ತೀನಿ. ಆಯ್ತವ್ವ, ಬರ್ತೀನಿ. ಅಪ್ಪ, ಆ ಪುಟ್ಟಿನೊಳಗ ಏನ್ ತಗೊಂಡು ಬಂದಿಯಪ್ಪ? ಛೇ ನನಗೆ ಬುದ್ಧಿಗೆ ಏನೋ ಇರ್ಬೇಕು. ನಿನ್ನ ಸಲುವಾಗ ನೀ ಹೊಟ್ಟೆಲಿದೆ ಅಂತ ಹೇಳಿ ನಿನಗ ಬೈಕಿ ಬುತ್ತಿ ರೊಟ್ಟಿ ತೊಗೊಂಬಂದಿನಿ ದೇವ. ಯಪ್ಪ, ಬೈಕಿ ಬುತ್ತಿ ತಗೊಂಬಂದಿಯ? ಯಪ್ಪ, ನಿನ್ನ ಕೈಯಿಂದ ಊಟ ಮಾಡಿ ಬಹಳ ದಿನ ಆತಪ್ಪ. ಆ ಬುತ್ತಿ ಬಿಚ್ಚಿ ನನಗೆ ಊಟ ಮಾಡಿಸ್ತಿಲ್ಪ ನಿನ್ನ ಕೈ ತುತ್ತಿಂದ. ಯಾಕಂದ್ರೆ ಮನೆಯಾಗ ಊಟ ಮಾಡಿಸಂತ ಕೇಳ್ಬೋದಾಗಿತ್ತು. ಅಲ್ಲಿ ಎಲ್ಲಾರು ಇರ್ತಾರಲ್ಲಪ್ಪ, ಅವ್ರ ಮುಂದೆ ಕೇಳಾಕ ನಂಗೆ ನಾಚಿಕೆ ಬರ್ತತಿಪ್ಪ. ಅದಕ್ಕೆ ಯಾಕೆ ವಿಚಾರ ಮಾಡ್ತೀವಿ? ಬಾ, ಊಟ ಮಾಡಿಸ್ತೀನಿ. ನೆನೆಸಿದಿ ಜೀವ ಕೊಟ್ಟವನಿ ಮರೆತು ನೀಯಾಕ ಕುಂತಿ ಜೀವ ಜಲ್ಲಂತವ ಜೀವ ಜಲ್ಲಂತವ ನಿನ್ನ ಕೈಯಾರ ತುತ್ತು ತಿನ್ನೋ ಭಾಗ್ಯ ಮತ್ತೆ ಯಾವಾಗಲೂ ಸಿಕ್ತಿತ್ತು ಅಂತ ಚಿಂತೆ ಬಿದ್ದಿತ್ತಪ್ಪ ಈ ಮನಸ್ಸು. ಇವತ್ತು ನಿನ್ನ ಕೈಯಾಗಿ ಊಟ ಮಾಡಿ ಹಿಡಿಸ್ಲಾದಷ್ಟು ಸಂತೋಷ ಆತಪ್ಪ. ನಿನ್ನ ಮಗಳಿಗೆ ಹಿಡಿಸ್ಲಾದಷ್ಟು ಸಂತೋಷ ಆಯ್ತು. ಅಪ್ಪ, ನೀ ನಡಿಯಪ್ಪ. ಆದ್ರೆ ನನಗೊಂದು ಮಾತು ಕೊಡ್ತೀಯನಪ್ಪ. ಅದೇನು ಹೇಳುವ? ಅಪ್ಪ, ಮೊದಲು ನನಗೆ ಈ ಮಾತು ಕೊಡು, ಆಮೇಲೆ ನಾನು ನಿನಗೆ ಹೇಳ್ತೀನಿ. ಆಯ್ತವ, ಹೇಳು, ಅದೇನಂತ ಹೇಳು. ಯಪ್ಪ, ನನ್ನ ಕೊಟ್ಟ ಮನೆಯವರು ನಿನಗೆ ಏನೇ ಮಾತಾಡಿದ್ರು ತಿರುಗಿ ಉತ್ತರ ಕೊಡಲಾರ್ದಂಗ ಸುಮ್ಮನಿರ್ತೀನಿ ಅಂತ ನನಗೆ ಮಾತು ಕೊಡು ಯಪ್ಪ, ನನಗೆ ಮಾತು ಕೊಡು. ಆಯ್ತವ, ನಿನ್ನ ಮಾತನ್ನ
ಕಳಿಸ್ಕೊಡ್ತೀನವ್ವ. ಮುಂದೆ ಹೋಗ್ತೀನಿ, ಲಗೋಣ ಬಂದ್ಬಿಡವ್ವ. ಆತಪ್ಪ ನೀ ನಡಿ, ನೀ ಮನೆ ಮುಟ್ಟೋದ್ರೊಳಗ ನಾನು ಬರ್ತೀನಿ. ಆಯ್ತವ, ನಾನು ಬರ್ತೀನಿ. ಶಿವನಗೌಡ ಬಂದು ತನ್ನ ಮಗಳ ಗೌರಿ ಅಂತ ಎಲ್ಲಂತ ಕೇಳಿದ್ರೆ ಏನಂತ ಹೇಳಿದ್ವಪ್ಪ? ಇಲ್ಲಿನ ಹಕ್ಕಿಕತೆ ಕೇಳಿದ ಮೇಲೆ ಆ ಶಿವನಗೌಡ್ರು ಏನು ಹೊಡೆದಳ. ಯಾಕಂದ್ರ ಅವರು ಬಹಳ ತಿಳಿದವ್ರು ಅದಾರ ಮಾವ. ಎಷ್ಟು ತಿಳಿದವರಿದ್ರು ಕಳ್ಳಿ ಕುಳಿದು ಕಳ್ಕೊಂಡ ಕೆಡುಗು ಹೆಂಡತಿ ಕಳ್ಕೊಂಡು ಮಗ ಕಳ್ಕೊಂಡ ತಂದಿ ಒಂದು ಕೇಳಿದ್ರ ಏನಂತ ಉತ್ತರ ಕೊಡ್ಬೇಕಮ್ಮ? ಏನಂತ ಉತ್ತರ ಕೊಡ್ಬೇಕವ? ಮಾವ, ಈಗ ನಿಮ್ಮ ಸುದ್ದಿನ ಮಾತಾಡಕತ್ತಿದ್ದಿ ಮಾವ. ಅಲ್ರಿ ಬೀಗ್ರ, ನಿಮ್ಮನ್ನ ದೊಡ್ಡ ಮನುಷ್ಯರ ಅಂತ ತಿಳಿದಿದ್ದೆ, ನೀವು ಇಂಥ ಕೆಲಸ ಮಾಡ್ಬೋದಲ್ರಿ? ಅಲ್ರಿ, ಹಟ್ಟಿಲಿದ್ದ ನನ್ನ ಮಗಳನ್ನ ಕಳ್ಳು ಮುಳ್ಳು ತೊಳ್ಕೊಂತ ಅಲ್ಲಿ ಹೊಲಕ್ಕ ಕೆಲಸ ಕಳ್ಸಿರಲ್ರಿ, ತಿಳಿದಿದ್ದಿಲ್ರಿ ಗೌಡ್ರ? ನಿಮ್ಗ ಯಾರು ಹೇಳ್ಯಾರ ನಮ್ಮ ಮಾವನ ಗೌರವನ ತೊಟ್ಟು ಕಳ್ಸ್ಯಾರಂತ ಹೇಳಿ? ಯಾರು ಯಾಕೆ ಹೇಳ್ಬೇಕ್ರಿ? ಇನ್ನಾಗ ಬರೋ ಮುಂದೆ ಹೊಲದಾಗ ಬೆಟ್ಟಾದ್ರು ಆಕೆ ಊಟ ಮಾಡಿಸಿ ನಾನು ಆಕಿಂದೆ ಊಟ ಮಾಡ್ಕೊಂಡ್ ಬಂದಿನವ. ಏನೋ ಶಿವಗಡ, ನಿನ್ನ ಮಗಳು ಗೌರಿ ನಿನ್ನ ಕೈಯಾಗ ಊಟ ಮಾಡ್ಕೊಂಡಳ ಅಂದ್ರ ಇಲ್ಲಿ ಹಕ್ಕಿಕತ್ತು ಸುದ್ದಿ ಎಲ್ಲ ಗೊತ್ತಾಯ್ತಲ್ಲ ಬ್ಯಾಪ ನಿನಗ? ಇಲ್ಲಿ ಸುದ್ದಿ ನಮಗೆಲ್ಲ ಗೊತ್ತದ. ಕರೆನ ಗೌರವ ನಿನಗೆ ಭೇಟಿ ಆಗಿಲ್ಲ ಅಪ್ಪ? ಹೌದ್ರಿ, ಭೇಟಿ ಆಗಿದ್ದು. ನೀವು ಮನೆ ನಡಿಯಪ್ಪ, ನಾ ಬರ್ತೀನಿ ಅಂತ ಹೇಳಿದ್ದು, ಈಗ ಬಂದಿನ. ಅಪ್ಪ, ಮಾವ ಹೇಳಿದ್ದು ತಿಳಿದೇನು? ಹೇಳಿನಪ್ಪ. ಪಾಪ ಶಿವನಗೌಡ ಮಗಳು ಕಟ್ಕೊಂಡು ತಲಿ ಸುದ್ದಿಲ್ಲಾಗ ಮಾತಾಡೋದು ಸಹಜ ಐತಪ್ಪ ಇದು ಮಾತು. ಯಾಕ್ರಿ ಬೀಗ್ರ, ಬರು ಮುಂದ ಕೆರಿ ನೋಡಿದ್ಯಾ, ಕೆರಿ ತುಂಬೈತಿ. ಆ ತುಂಬಿದ ಖುಷಿ ಒಳಗ ನಿಮ್ಗ ತಲಿ ಸುದ್ದಿನ ಮ್ಯಾಗಿದ್ದಂಗಿಲ್ಲ. ಆದ್ರೂ ದೇವ್ರ ಕಣ್ ತಗೊಂಡ್ ಬಿಡ್ರಿ ಗೌಡ್ರ. ಏನ್ ದೇವ್ರ ತೆಗಿತಾನ ಶಿವನಗೌಡ, ಏನ್ ದೇವ್ರ ಆದ್ರೆ ನಮ್ಮ ಗೌರವ ಬಾರ್ಡ ಊರಿಗೆ ಹೋಗಿಬಿಟ್ಲು. ಬಾರ್ಡ ಊರಿಗೆ ಹೋಗಿಬಿಟ್ಲು. ಅಲ್ರಿ, ನೀವೆಷ್ಟು ಗಾಬದಿರಿ? ತೋಟ ಮಗಳ ಗೌರವ ತಳ್ಬಿಡ್ರಿ ಗೌಡ್ರ. ಇಲ್ಲಪ್ಪ, ಗೌರವ ಏನಾರ ಸಿಟ್ಟಿಗೆದ್ದು ಮನೆ ಬಿಟ್ಟೋಗಲ್ರಿ? ಇಲ್ಲ ಶಿವನಗೌಡ, ಆಕಿ ಗರ್ತಿ ಗಂಗೋಡು ಮಗಳದೋ ಯಪ್ಪ, ಸಿಟ್ಟಿಗೆದ್ದು ಹೋಗಿಲ್ಲೋ ಯಪ್ಪ, ಸಿಟ್ಟಿಗೆದ್ದು ಹೋಗಿಲ್ಲ. ಅವಳು ಬಿಟ್ಟು ಗೌರಿ ಹೋದಳು, ಗಂಗೆ ಬಂದಳು. ಗೌರಿ ಹೋದಳು, ಗಂಗೆ ಬಂದಳು. ಮಾವ ಅಂದ್ರೆ ಮಾವ ಗೌರವ ನಮ್ಮನ್ನು ಬಿಟ್ಟು ಹೋಗಿದ್ದ ಕರೆ ಮಾವ. ಶಿವನಗೌಡ, ಒಂದು ಬೆಳ್ಳಿ ಬಟ್ಲ ಭಾವಾಗ ಬಿಟ್ಟು ಬಂದಿದ್ರು. ಏನು ಗೌರವನ ಬೇಕಂತ ಬಿಟ್ಟು ಬಂದಿದ್ರು ಗೊತ್ತಾಗಲಿಲ್ಲ. ನಾವು ಎಷ್ಟು ಕೈ ಮುಗಿದು ಕೇಳಿದ್ರು ಅವ್ರು ಕೇಳಿಲ್ಲ. ನಮ್ಮನ್ನ ದಾಟಿ ಹೋಗ್ಬಿಟ್ಲಪ್ಪ ಗೌರವ, ದಾಟಿ ಹೋಗ್ಬಿಟ್ಲು. ಹೋಗುದಷ್ಟ ತಡ ಆ ನೀರು ಚಿಮ್ಮೆ ಅವಳನ್ನ
ಮುಳುಗಿಸೇ ಬಿಡ್ತಪ್ಪ, ಮುಳುಗಿಸೇ ಬಿಡ್ತು. ಗೌರವ ನಮ್ಮನ್ನೆಲ್ಲ ಬಿಟ್ಟು ಹೋಗಿಬಿಟ್ಲು ಚೆಡುಗೌಡ, ಗೌರವ ಬಿಟ್ಟು ಹೋಗಿಬಿಟ್ಲು. ಗೌರವ ಅದಕ್ಕ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗಂತ ನಿನ್ನ ಮಾವನ ಮನೆಯವ್ರು ಏನಾರ ಅಂದ್ರು, ನಾ ಏನು ಒಳ್ಳೆ ಮಾತಾಡ್ಬೇಡ ಅಂತ ನನ್ನ ಕಡೆ ಭಾಷೆ ತಗೊಂಡು ತಾಕೀತು ಮಾಡಿ ಕಳಿಸಿದ್ದೇನಪ್ಪ. ಚೆಡುಗೌಡ, ಗೌರವ ನಿನ್ನ ಮಗಳಲ್ಲ ನನ್ನ ಮಗಳಂತ ಬಾಯಿ ತುಂಬಾ ನಿನಗೆ ಹೇಳಿದೆ. ಈಗ ಮಾತು ಕೊಟ್ಟು ಕೆತ್ತೀನಿ, ನನ್ನ ಮಾರಿಗೆ ಉಗುಳು ಬಿಡು ಯಪ್ಪ, ಉಗುಳು ಬಿಡು. ಈಗ ನನ್ನ ಮಗಳು ಮಾಡಿದ ಕೆಲಸ ನೋಡಿದ್ರೆ ಒಂದು ಕಡೆ ಸಂತೋಷ ಆಗ್ತೈತಿ, ಇನ್ನೊಂದು ಕಡೆ ದುಃಖ ಆಗ್ತೈತ್ರಿ. ಪುಣ್ಯವಂತ ಮಗಳನ್ನ ಪಡೆದ ನಾನು ಭಾಗ್ಯವಂತ. ಮಾವ ಇಲ್ಲಿ ತನ ನಾವು ಕೆರೆ ಕಡೆ ಹೊಳ್ಳಿ ನೋಡಿಲ್ಲ. ಕೆರೆ ದಂಡಿ ಮೇಲೆ ನಿಂತು ಗೌರವ ಜೋಗುಳ ಪದ ಆಡ್ತಾಳಂತ ಜನ ಏನೇನೋ ಹೇಳ್ತಾರ. ಜನ ಹೇಳಿದ್ದು ಎಲ್ಲಾನು ಕಣ್ಣಾರಿ ಕೇಳ್ಕೊಂಡು ಆ ಕೆರೆ ಕಡೆ ಹೋಗ್ಬರೋಣ. ಎಲ್ಲಾರು ನಡೀರಪ್ಪ. ಯಾಕಲೇ ಗೌಡ ನಮ್ಮ ಕೆರೆಯಾಗ ನೀರು ಯಾಕೆ ಕುಡಿಯಕತ್ತಿಲ್ಲ? ಯಾಕಲೇ ಧರ್ಮ್ಯ ಬಂದ ಮಗನ ನೀರಡಿಕೆ ಆಗೈತಂತ ಕೆರೆ ಕಡೆ ನೀರು ಕುಡಿಯಕ್ ಬಂದ್ರ ಹಕ್ಕಿನಿಂದ ಮಾತಾಡ್ತೀಯ ಮಗನ, ನೀನು ಬೆನ್ನು ಹುರಿಯುಚ್ಚ ಮಗನ. ಅದನ್ನ ನಾ ಕೇಳಕತ್ತಿಲ್ಲ. ಬ್ಯಾನ್ ಹುರಿ ಏನು ಉಚ್ಚಿಲ್ಲ ನೀನು? ಹೆಚ್ಚಿಗೆ ಮಾತಾಡಿದ್ರೆ ನಿನ್ನ ಬಾಯನ್ ಹಾಲು ನಾವು ಉಚ್ಚಬೇಕಾಗತ್ತೆ. ಬರ್ಬ್ಯಾ ಎರಡು ಸಲ ಹೇಳಿಲ್ಲ ನಾನಿನ್ನು ಹಾಳಲ್ಲ ಅಂತ ಹೇಳಿ. ಏನ್ ಮಾಡಿ ನೀನು? ಮಗನ ನಾ ಏನು ಮಾಡಿದ್ವಿ? ನೀರಡಿಕೆ ಭಾಳ ಆಗಿತ್ತು, ಮನೆ ಕಡೆ ಹೊಂಟಿದ್ದೆ. ಕೆರೆಯಾಗ ನೀರದವಂತ ನೀರು ಕುಡಿಯಾಕ ಬಂದ್ರ ಇಷ್ಟೆಲ್ಲ ಸಿಕ್ಕಂಗ ಮಾತಾಡ್ತೀಯ ಅಲ್ಲೇ ಮಗನ ನೀನು? ಅದನ್ನ ಕೇಳಕತ್ತಿಲ್ಲ. ನಮ್ಮ ಕೆರೆ ನೀರು ಯಾಕೆ ಕುಡಿಯಕತ್ತಿ ಅಂತ. ಮಗನ ಕೆರೆ ಅಂದ್ರ ಯಾರು ಬೇಕಾದ್ರೂ ನೀರು ಕುಡಿಬೇಕು. ಇದೇನು ಕೆರೆ ಅಂದ್ರೆ ನಿಮ್ಮ ಅಪ್ಪನ ಗಂಟಿನ ಕಳಿಸಿ ಅಲ್ಲೇ ಮಗನ ಇದನ್ನ
ಲೇ ಮಗನ ಅನ್ನಕ್ಕೆ ಹೋಗ್ಬೇಡ ನೀನು 10 ಸಲ ಹೇಳ್ತೀನಿ ನಮ್ಮ ಮಗನ ಅನ್ನಕ್ಕೆ ಹೋಗ್ಬೇಡ ಅಂತೇಳಿ. ಮಲ್ಲನಗೌಡರು ನಮಗೆ ಅಪ್ಪಿದ್ದಂಗ ಅವ್ರ ಗಂಟಿಲ ಕಟ್ಸ್ಯಾನ ಅಂದ್ರೆ ನಮ್ಮ ಅಪ್ಪನ ಗಂಟಿಲ ಕಟ್ಟಿಸ್ತಾನ ಮಗನ. ನಿಮ್ಮ ಅಪ್ಪನ ಗಂಟಿ ಏನಲ್ಲ. ಹಿಂಗೆ ಕಿಸಾಮತ್ ಮಾತಾಡವ ಹಿಂದಕ್ಕೆ ನೀನು ಕೆರೆಯಾಗ ನೀರು ಇದ್ದಾಗ ಒಬ್ಬರಿಗೆ ಒಂದು ಕೊಡ ನೀರು ಕೊಟ್ಟಿಲ್ಲ ನೀನು ಬಡಬಗ್ರು ಬಂದು ಹೊಳೆ ಸುರಿಸ್ಕೊಂಡು ಕಳಿಸಿ ಮಗನ. ಅವಾಗ ಹಂಗ ಮುಂದೆ ಹಿಂಗ ಈಗ ಹಂಗ ಹೋ ಮಗನ. ಮಗನ ಧರ್ಮ ಧರ್ಮ ನನಗೂ ಈಗ ಒಂದು ಕಾಲು ಬರ್ತೈತ್ಲೇ ಮಗನ. ಅವಾಗ ನೋಡ್ಕೊಳ್ತೀನಿ ನಿಮ್ಮನ್ನ. ನನ್ನ ಬದ್ಧ ವೈರಿಗಳನ್ನೆಲ್ಲ ಅವಾಗ ನೋಡ್ಕೊಳ್ತೀನಿ. ಮೊದಲ ಹಿಂದೆ ನೋಡ್ಕೊ, ಹಿಂದೆ ಹಿಂದಾಡಿ ಮುಂದೆ ನೋಡ್ಕೊಳಕಂತ ನೋಡ್ಕೊಳ್ತೀನಿ ಮಗನ. ನಿಮ್ಮನ್ನೆಲ್ಲ ನೋಡ್ಕೊಳ್ತೀನಿ. ಹೋಗ ಏನು ನೋಡ್ಕೊಂತೀವಿ ಮಗನ? ಮುಂದೆ ಏನು ನೋಡ್ಕೊಂತೀವಿ ಮಗನ? ಈಗ ನೋಡ್ಕೊ. ಇಂಥವ್ರು ಮೂಕ್ ಹೋದ್ರು ಮುಗಿನ ಸೊಳ್ಳೆ ಐತೆ ಅನ್ನೋ ಮಕ್ಕಳು ಇವರು. ಇವ್ರ ಜಗೊಂಡು ಏನು ಬೆಂಕಿ ಹತ್ತು ಸೈ ಐತಿ ನೋಡು. ನಮ್ಮ ಮಗಳು ಚಳಿಗೆ ಎಲ್ಲಿದಾಳ ಹುಡುಕಿದಾಳ. ನಮ್ಮ ಹುಡುಗಿ ಸಣ್ಣಕ್ಕೆ ಅಂತ ಹೇಳಿದ್ದೆ, ಈಗ ದೊಡ್ಡ ಕೈಗಾಡ್ರಿ. ಆಕೆಗೆ ಯಾವುದಾದ್ರು ಒಂದು ಅವರ ನೋಡಿ ಮದುವೆ ಮಾಡೋಬೇಕು, ಇಲ್ಲ ಅಂದ್ರೆ ನಮಗೆ ತೊಂದರೆ ಆಕತ್ತೆ. ಹುಡುಗಿ ದೊಡ್ಡದಾತ ಅದಕ್ಕೊಂದು ವರ ನೋಡಬೇಕ. ಹುಡುಗಿ ದೊಡ್ಡದಾತ ಇದಕ್ಕೊಂದು ವರ ನೋಡಬೇಕ. ಮೈನಾರದ ಹುಡುಗಿ ಕುಂತು ಬಾಳ ದಿನ ಆತ. ಮೈನಾರದ ಹುಡುಗಿ ಕುಂತು ಬಾಳ ದಿನ ಆತ. ಬಾಳ ದಿನ ಆತ. ಹುಡುಗಿ ದೊಡ್ಡದಾತ. ಅಂಗಳದಾಗ ಸಂಜೆಯ ತನಕ ಆಟ ಆಡತೈತೆ. ಜಂಗ ಮರೋಣಿ ಸಂಧ್ಯಾಗ ಬೈದು ಜಗಳ ತೆಗಿತೈತೆ. ಅಂಗಳದಾಗ ಸಂಜೆಯ ತನಕ ಆಟ ಆಡತೈತೆ. ಜಗಳ ತೆಗಿತೈತೆ. ರಂಗದಾವಳಿ ಹುಟ್ಟು ವಯಸ್ಸಿಗೆ ಬೆಂಕಿ ಬಾಳ ಇತ್ತ. ರಂಗದಾವಳಿ ಹುಟ್ಟು ವಯಸ್ಸಿಗೆ ಬೆಂಕಿ ಬಾಳ ಇತ್ತ. ಹೊತ್ತು ಈಗ ಇದು ಕಾಯಿತು ತಿಂತಿಯಾತ. ಸೀರೆ ಕುಪ್ಪಸ ಹೊತ್ತು ಈಗ ಇದು ಕಾಯಿತು ತಿಂತಿಯಾತ. ಹುಡುಗಿ ದೊಡ್ಡದಾತ ಅದಕ್ಕೊಂದು ವರ ನೋಡಬೇಕ. ಹುಡುಗಿ ದೊಡ್ಡದಾತ. ಅಲ್ಲ ನಾ ಮೊದ್ಲ ಹೇಳಿ ಜಲ್ದಿನ ಬಂದು ಅಲ್ಲಿ ಕಂಟ್ಯಾಗ ಕುಂದ್ರು ಅಂತೇಳಿ. ಇಷ್ಟೊತ್ತನಾದ್ರೂ ಕಂಟ್ಯಾಗೂ ಇಲ್ಲ, ಈ ಸಂಧ್ಯಾಗೂ ಇಲ್ಲ, ಮಗಳಿಲ್ಲ. ಎಲ್ಲಿರ್ಬೇಕು ಕುಂತಿರ್ಬೇಕಿದ್ದು? ಇದಕ್ಕನ್ನು ಅಂದ್ರು ಗೊತ್ತು ಏನು ಗೊತ್ತೇ ಇಲ್ಲ. ಎಲ್ಲಿರ್ಬೇಕನ್ನೋ ಖಬರ ಇಲ್ಲ. ಅಯ್ಯೋ ಯಾಕ್ರ ಹಿಂಗ್ ಬಂದಿರ್ಬೇಕ? ತೂ ಇಲ್ಲೇ ನಿಂತಿ ನಿನ್ನ ಪಿಡದ್ ಹಾಯ್ಲಿ, ನಿನ್ನ ಪಿಡದ್ ಹಾಯ್ಲಿ. ಮಗಳ ಪಿಡಿಗೆ ಹಾಯ್ಲಿ ಅಂತ ಹೇಳಿ ಯಾರ ತಾಲಿ ಕಾಯಕತ್ತಿ ನೀನು. ನಿನಗಲ್ಲ ಯಪ್ಪ, ನಿನಗಲ್ಲ. ಮತ್ತೆ ಯಾರಿಗೆ? ಅದು ಇದು ಅದು ಇದು ಅದು ಇಲ್ಲ ಇದು ಇಲ್ಲ. ಇಲ್ಲಿ ಯಾಕೆ ಬಂದು ಹೇಳಿ ಹಗ್ಗ ತಿನ್ನು ಚಾಳಿ ಚಲೋ ಅಲ್ಲೇನವ ಬರ್ತೀನಿ ಅಂತೇಳಿ ಅದಕ್ಕೆ ಹಾಕತ್ತಿ ಇಲ್ಲೇನು ಯಪ್ಪ. ಮತ್ತೊಬ್ಬರ ದಾರಿ ನಾ ಯಾಕೆ ಕಾಯಕ್ ಹೋಗಿ? ನಮ್ಮ ಅಪ್ಪ ಇಷ್ಟೊತ್ತು ಆದ್ರೂ ಮನೆಗೆ ಬಂದಿಲ್ಲ ಅಂತೇಳಿ ನೀನು ಇಲ್ಲಿ ಬಂದಿದ್ದಿಂದ ಕಾಯಕತ್ತಿದ್ದ ತಿಳ್ಕೊ. ಅದಕ್ಕೆ ಕದ್ದು ನೋಡಕ್ಕೆ ಬಂದೆ ಅಲ್ಲವ. ಒಂದ್ಸಲ ಅಲ್ಲ ಅಂತ 10 ಸಲ ಹೇಳಿ ನೀನು ಗುರ್ತಾಕತ್ತಿಲ್ಲ. ನನ್ನ ಕರೆಯಕ್ಕೆ ಬರಬೇಡ ಅಂತ 10 ಸಲ ಹೇಳಿ ನನಗೆ. ಹರಿಯದ ಮಗಳು ಒಬ್ಬಕ್ಕೆ ಅಡಿ ತಿರುಬೇಡ ಅಂತ ಹೇಳಿ ಗುರ್ತಾಕತ್ತಿಲ್ಲ ನನಗೆ. ಆಟದಾರಿ ಹಿಡಿಯಕತ್ತಿ ಗುರ್ತಾಕತ್ತಿಲ್ಲ. ಅಲ್ಲಿ ಕಂಟಿ ಮಾಡಿ ಕುಂತ ನೋಡು ಸೂರ ಹೋಗಿ ಹುಡುಕ್ ಹೋದು
ಕಂಟಿವರೆಗೆ ನನ್ನ ಮಗ ಕುಂತಾನ ಎಲ್ಲಿ ಕುಂತಾನ ಸೊಂಟ ಮುರಿದು ಕೈಯಾಗ ಕೊಡ್ತೀನಿ ಮಧ್ಯಾಹ್ನ ಯಾರು ಧರ್ಮಿಗಳು ಮಗಳೇ ನನ್ನ ಕೈಯಾಗ ಸಿಗಬಾರ್ದು ಸಿಕ್ಕಂತ ಬದುಕು ಮಾಡ್ತೀನಿ ಭಾಳ ಚೆನ್ನಾಗಿ ಮನೆಗೆ ಹೋಗೋಣ ಅಲ್ವೇ ನನ್ನ ಎದುರಿಗೆ ಈ ನಮ್ಮನೆ ಕಣ್ಣ ಮುಚ್ಚಲ್ಲಿ ಆಟ ನಡೆಸಿ ನೀನು ನಾ ಇಲ್ದಾಗ ಹೆಂಗಾರ ಮಾತಾಡ್ತಿದ್ರು ಸೂರ್ಯ ನೆತ್ತಿನ ಬರೋ ಹೊತ್ತಿಗೆ ಯಾವಾಗ ಬಾ ಅಂತ ಹೇಳಿ ಇಲ್ಲ ಹೌದಪ್ಪ ಇಲ್ಲಪ್ಪ ಏನಿಲ್ಲಪ್ಪ ನಾ ಏನಿಲ್ಲ ಇಲ್ಲಿ ನೀ ಬರ್ಬೇಕಾದ್ರೆ ನಿಮ್ಮ ಅಪ್ಪನ ಕಣ್ಣ ಮಣ್ಣು ಉಗ್ಗೆ ಬಂದಿ ಇಲ್ಲ ಇಲ್ಲಪ್ಪ ಅಲ್ಲ ಅಲ್ಲಿ ಬರಕತ್ತ ಅವನ ಹೋಗಲ್ಲ ಸೂರ ಬಾರಿ ನಿಮ್ಮವ್ರ ಮರೀನಿ ಅಂತ ನಿಮ್ಮ ಇಬ್ಬರದು ಡಾಮ್ರಾಟ ನೋಡ್ತಿದ್ದ ಅಲ್ಲ ಚಲಿವಿ ಈ ಹಿಂದ ಇದ ದಾರ್ಯಾಗ ನಿನ್ನ ಕಲ್ಲ ಹಿಡಿದ್ರು ಸುಮ್ಮನೆ ಇರ್ತಿದ್ದಿ ಬೆಲ್ಲ ಕೊಟ್ಟರು ಸುಮ್ಮನೆ ಇರ್ತಿದ್ದಿ ಟ್ಯಾಕಿ ಬಾರ್ದು ನಿಂತ ತುಟಿ ಪಿಟಕ್ಕ ಅಂತಿದ್ದಿಲ್ಲ ಈಗ ಏನಾಗೈತಿ ನಿನಗ ಯಾಕ ನಿಮ್ಮ ಅಪ್ಪ ಏನ್ರ ಅಂದಾನ ಅಲ್ಲ ಆ ಮುದುಕಿಗೆ ಯಾಕೆ ಅಂದಾಕ ಹೋಗಿ ನೀ ಏನಂದಿತ್ತು ನನಗ ನಮ್ಮ ಅಪ್ಪ ರಾತ್ರಿ ಮಕ್ಕೊಂಡಾಗ ಅವನು ಕುತ್ತಿಗೆ ಹಿಚ್ಚಿಗೆ ನನ್ನ ಜೋಡಿ ಓಡಿ ಬರ್ತೀನಿ ಅಂದಾಕಿ ಈಗ ಯಾಕೆ ಹಿಂಗೆ ಹೇಳಕತ್ತಿ ಆ ಹುಡುಗಿ ದೋಸ್ತ ಆಗ ಹಂಗಿತ್ತು ಅದಕ್ಕ ಆಗ ಹಂಗಂದೆ ಈಗ ಹಿಂಗೈತಿ ಈಗ ಹಿಂಗ ಅನ್ನಕತ್ತೀನಿ ಅಂದ್ರ ಊಸರೊಳ್ಳಿ ಬಣ್ಣ ವಹಿಸ್ದಂಗ ಹೊಸದಿಕ್ಕಿ ಕಾಜಿಗೊಮ್ಮೆ ಅಲ್ಲ ಒಟ್ಟ ಹೊಳ್ಳಿ ಬೇಕು ಅನ್ನಂಗ ಆತು ಹೊತ್ತು ಬಂದಂಗ ಸೊ ನಿನ್ನಂತಾಕಿನ ನಂಬಿ ನಮ್ಮೂರು ಬಿಟ್ಟು ನಾ ಹುಚ್ಚುಮಂಗೆ ಆಯ್ತು ಕುಂತ ನೋಡು ಅಲ್ಲ ಚಲಿವಿ ನನಗಿನ ಮತ್ತೆ ಬೇರೆ ಯಾರು ಚಲೋ ಗಂಟು ಬಿದ್ದಾನ ಹೇಳ ಮತ್ತ ಏಯ್ ನೀ ಹಿಂಗಂದ್ರ ಹಾದಿದ ಚಂದ್ರ ಮನಾಗ ಕಂಟೆ ಕುಂತ ಅವ್ರನಾಗ ಮಾಡ್ಬೇಕಾಗತ್ತ ಸುಮ್ಮ ಬಾಯನ್ ಹಲ್ಲು ಉದುರಿಸ್ಬೇಕಾಗಿತ್ತು ಹಲ್ಲು ಯಾಕೆ ಅಂದಿಸ್ತೇ ನನಗ ಹೊಳಮಲ್ಲ ಒಂಟಿ ಹೆಣ್ಣು ಸಿಕ್ಕರು ಬಿಟ್ಟೆ ನನ್ನೇನು ದೋಸ್ತ ಏನ ಸೊನ್ನೆ ಬಂದು ಮನಸ್ಸಿಂದ ಬಂದ್ರೆ ಏನಾಗತ್ತ ಅದೆಲ್ಲ ನೀ ಮರ್ಯಾಕ್ ಹೋಗ್ಬೇಡ ತಿಳ್ಕೊ ನೀನು ಏ ಸೀನಾಕ ಹೋಗ್ಬೇಡ ಒಂಟಿ ಸೀನು ಸೀತ್ರ ಕೇಳಂತ ಎರಡು ಸೀನಿ ಮತ್ತೆ ಕ್ಯಾಕರಿಸಿ ಉಗಳಿದ್ರ ಆ ಲೇಖು ಬ್ರಹ್ಮನಿಗೂ ಇಲ್ಲಂತ ದೋಸ್ತ ಬೇಕಂತರ ಸೀನಂಗಿಲ್ಲ ಬೇಕಂತರ ಹೊಗಳಂಗಿಲ್ಲ ಹಂಗತೆ ಬಂದಾಗ ತಿನ್ಬೇಕಾಗತ್ತ ತಿಳ್ಕೊ ಏನದು ಹಂಗತೆ ಬಂದಿತ್ತು ಯಾರೀ ಎದ್ರವನಲ್ಲ ಮುಂದಕ್ಕೆ ಎಜ್ಜಿ ಇಡವನು ಅಲ್ಲ ನಿನ್ನ ಸರಗ ಸರಿಸಿ ನಿನ್ನ ಮಾರಿ ನೋಡಿ ಓದಿ ನೋಟ ಬೀರವನ ಈ ನಿನ್ನ ಗಂಡ ದೋಸ್ತ ನನಗಾಗಿ ಬಂದಿ ನೀನು ನಿನಗಾಗಿ ಹಿಂದೊಬ್ಬ ನನ್ನಲ್ಲಿ ನೋಡು ಯಾವ ಹಿಂದೆ ನಿಂತಾವ ಅಲ್ಲ ಎಲ್ಲಿ ಕುಂತಾನ ಹೇಳ ಅವನು ಸ್ವಂತನ ಮೂರ್ಲ ಕೈಯಾಗ ಕೊಟ್ಟೇನು ಅವನು ಇಬ್ರು ಗಂಡ ಹಿಂದಿ ಆಗೋರದೀವಿ ನಡವರಕ ಬರಕ ನಾಚಿಕ ಬರ್ಬಲ್ಲ ನನ್ನ ಮಕ್ಕ ಯಾರಪ್ಪ ಚಲೋ ಚೆನ್ನಿಗ ರಾಯ ನಾನು ನಿನ್ನ ದಾರಿನ ನೋಡಕತ್ತಿದ್ದೆ ಏನಪ್ಪ ನೀನು ಹಾಕಿಕತ್ತು ನೋಡು ಧರ್ಮೇಗೌಡ ಈ ನಿನ್ನ ಮಗಳು ನಾ ಕರೆ ಹೇಳ್ತೀನಿ ಮತ್ತ ಹೇಳು ನಿನ್ನ ಮಗಳು ಇಷ್ಟು ದಿವಸ ನನ್ನ ಪ್ರೀತಿ ಮಾಡ್ತಿದ್ಲು ಈಗ ನೋಡಿದ್ರ ತಿರುಗಿ ಬೀಳಾಕತ್ತಾವ ಅಲ್ಲ ನನ್ನ ಮುಂದೆ ಏನು ಹೇಳಿದ್ಲು ಗೊತ್ತ ನಿನ್ನ ಮಗಳು ಏನು ಹೇಳಿದ್ರು ಇಬ್ರು ಕೂಡಿ ಓಡ್ ಹೋಗೋಣಂತ ಹೇಳಿದ್ಲು ನಾನ ತಿಳಿಸಿ ಓಡ್ ಹೋಗುದು ಬೇಡ ಹಿರಿಯರಿಗೆ ಒಪ್ಪಿಗೆ ತಗೊಂಡು ಮದುವೆ ಆಗೋಣ ಅಂತ ನಾ ಹೇಳಿನಿ ತಾನ ಟೈಮ್ ಸರಿ ಇಷ್ಟು ಟೈಮ್ ಪಾಠಕ್ಕೆ ಬಾ ಅಂತ ಹೇಳಿ ಈಗ ಹಿಂಗತೆ ತಿರುಗಿ ಬೀಳಾಕತ್ತವ ಇದನ್ನ ನ್ಯಾಯ ನೀನ ಮಾಡ ಹೇಳ್ತೀನಿ ಸರಿ ನಿಮ್ಮ ಅಪ್ಪ ನಾಣಿ ಮಾಡ್ಯಾಳ ದೇವರಾಣಿ ಮಾಡ್ಯಾಳು ನಿಮ್ಮ ಅಪ್ಪ ನಾಣಿ ಮಾಡ್ಯಾಳು ನಾನು ನಿನಗೆ ಗೊತ್ತಿಲ್ಲ ಇಲ್ಲ ಮತ್ತು ನಿಮ್ಮ ಅಪ್ಪನ ಮುಂದೆ ಗೊತ್ತಿಲ್ಲ ಅಂತ ಹೇಳಕತ್ತೀಯಲ್ಲ ಹಂಗೆ ಕೇಳ್ತಿದ್ದೆ ನೀನು ಈ ಮಗ ಕೊಡ್ತಿಲ್ಲ ಅಂತ ನಾನು ಹಾನಿ ಮಾಡಿ ಹೇಳಕ್ ನೀಯೇ ತಿಳಿದಿರ್ತೇವ ಹೇಳ ಅಪ್ಪ ನಾನೀಗಿನ್ನಿ ಮಾಡಿಲ್ಲ ಪಪ್ಪ ನೋಡು ಧರ್ಮಣ್ಣ ಈಗ ಹಂಗ ಹೇಳಿದ್ರೆ ಕೇಳಂಗಿಲ್ಲ ಒಂದು 4 ಒತ್ತು ಕೇಳ ಅಂದ್ರೆ ಹೇಳ್ತ ಗೋಡ್ತಾತವ ಮಗಳ ನಿನ್ನ ಹಕ್ಕಿಕತ್ತು ಅಲ್ವಾ ಮಗಳ ನಾ ಏನೋ ತಿಳ್ಕೊಂಡಿದ್ದೆ ಸಣ್ಣಕ್ಕೆದವ ಅಂತ ನಾ ತಿಳ್ಕೊಂಡಿದ್ದೆ ಅಲ್ಲ ನಮ್ಮ ಇದರಿಗೆ ಕಣ್ಣು ಮುಚ್ಚಾಲೆ ಆಟ ಈ ನಮ್ಮನ್ನು ನಡೆಸಿ ಅಂದಮೇಲೆ ನಾ ಇಲ್ದಾಗ ನಿಮ್ಮ ಮಗಳನ್ನ ಹೆಂಗೆ ನಡೆಸಿರ್ಬಾರ್ದು ರಗಡ್ ನಡೆಸ ಆಯ್ತು
ಹಿಂಗೆ ಹಿಂಗಾಗಿ ತಂದಿಗೆ ಮೋಸ ಮಾಡಿ ಗಂಡಸೂರ್ ಜೋಡಿ ತಿರುಗಾಕತ್ತ ನಾಚಿಕೆ ಬರುದಿಲ್ಲ ಜನ್ಮಕ್ಕ ಚೆನ್ನಾಗಿ ತಿಳಿಸಿ ಹೇಳು ಧರ್ಮೇಗೌಡ ನನ್ನ ತಲೆ ಅಂತ ಪಿತ್ತ ನೆತ್ತಿಗೆ ಏರ್ಬಿಡತಿ ನಾ ಬರ್ತೀನಿ ಆಕಿ ಚೆನ್ನಾಗಿ ಬುದ್ಧಿ ಹೇಳ ಮತ್ತ ಏ ಜನೇಗೌಡ, ಏ ಜನೇಗೌಡ, ಏ ಜನೇಗೌಡ. ಎಷ್ಟು ಹಾರಾಡಕತ್ತಿಲ್ಲ ಪಡ್ಡಿ ಓ ಎಷ್ಟು ಕಾಲ ಮಗ ಉಳ್ಕೊಂಡು ಹೋಗಲ್ಲ ಮಗನ ಗಗ್ಗರಾಗ ಹಾಕಿ ಮುಚ್ಚಿ ಬಿಡ್ತಿದ್ವಿ ಅಲ್ವಾ ಮಗಳ ನಿಂದೇನು ನಂದೇನೇ ಇಲ್ಲಪ್ಪ ಅವಂದ ಎಲ್ಲ ಅವಂದ ಎಲ್ಲ ಮತ್ ನೀವೇ ಕಾಲ ಗೀಚ ಸುತ್ತುತ್ತಾರೆ ಮತ್ತೆ ಅವನು ಸೊನ್ನೆ ಮಾಡಿ ಹೇಳ್ತೀನಿ ನಾ ಇದ್ದಾಗ ಅಲ್ಲ ಆನೆ ಇಟ್ಟು ಕಬಲಿಲ್ಲ ನೀನು ಮತ್ತೆ ಸೊನ್ನೆ ಮಾಡಿ ನಾನು ಇದರಿಗೆ ಹೇಳಕತ್ತಿ ಅವ ನಾ ಇಲ್ಲಿರ್ತೀನಿ ಬಾ ಅಂತ ಹೇಳಿ ಯಪ್ಪ ಹಾ. ಹಾಂ ನೀ ಬಂದಿದ್ದು ವಾಸನೆ ಮೇಲೆ ಹಿಡ್ಕೊಂಡ್ ಬಂದಿಲ್ಲ ಅದಕ್ಕ ಅವನು ವಾಸನೆ ಹಿಡ್ಕೊಂಡ್ ಬಂದಿ ಏನು ಅಂತ ಗೊತ್ತಾಯ್ತಪ್ಪ ಅಂದ್ರೆ ನಾಯಿ ಹುಟ್ಟಾನ ನಾಯಿ ಜಾತಿ ಹೌದಪ್ಪ ವಾಸನೆ ಹಿಡಿತಾನವ ಯಾರೋ ಬಂದ್ರು ಎಲ್ಲಿ ಹೋದ್ರು ಎಲ್ಲೇ ನಿಂತ್ರು ಹಸಿರು ಮ್ಯಾಗ ಬರ್ತಾನ ನದಿನೇ ನಿಮ್ಮ ಮೌಳಾಣಿ ದೊಡ್ಡ ಚೆನ್ನಾಗಿ ಹೋಗ್ಬೇಡ 6 ಹೊಡೆದಕ್ಕೆ ಮುಂದೆ 3 ಹೊಡೆದಕ್ಕೆ 3 ಮಾಡ್ತಿದ್ದಂತ ನಡಿ ನನಗಿನ ಚೆನ್ನಾಗಿ ನಡಿ ಮನೆ ಮತ್ತೆ ನೀ ಮದ್ವೆ ಮಾಡೋರಿ ಬಿಡೋರಿ ಎಷ್ಟು ದಿನ ಅಂತ ಹೇಳಕತ್ತಿ ಮದ್ವೆ ಮಾಡಪ್ಪ ಮಾಡಕತ್ತೀನಿ ನಡಿ ಹುಡುಗನ ಚೆನ್ನಾಗಿ ನಾ ಹೆಂಗ ಮಾಡಲೀಗ ನನ್ನ ಗಂಡ ಬೇಕು ಯಪ್ಪ ನಾ ಹೆಂಗ ಮಾಡಲೀಗ ನನ್ನ ಗಂಡ ಬೇಕು ಯಪ್ಪ ನಾ ಹೆಂಗ ಮಾಡಲೀಗ ನನ್ನ ಹುಡುಗ ಬೇಕು ಯಪ್ಪ ಥಂಡಿ ಥಂಡಿ ಹವಾದಾಗ ಕಿಂಡಿ ಕಿಂಡಿ ತುಂಬರ ಮಳಿನ ಕಾಂಗಣ್ಣ ಅರಿಯದ ಹುಡುಗರ ಮುದುಕರಿಗೆಲ್ಲ ಪಟನೆ ಬೆಂದಣ್ಣ ಥಂಡಿ ಥಂಡಿ ಹವಾದಾಗ ಕಿಂಡಿ ಕಿಂಡಿ ತುಂಬರ ಮಳಿನ ಕಾಂಗಣ್ಣ ಅರಿಯದ ಹುಡುಗರ ಮುದುಕರಿಗೆಲ್ಲ ಪಟನೆ ಬೆಂದಣ್ಣ ಅಪ್ಪಾಜಿ ಹೋಗೋಣ ಪಪ್ಪ ಬರೋಬ್ಬರಿ ಅವಸ್ಥೆ ಮಾಡ್ತೀನಿ ನಿನ್ನಂತ ಅಪ್ಪ ಇಲ್ಲ ಒಂದು ಮಾತು ಬೆಲ್ಲ ನಿನ್ನಂತ ಮಗನೂ ಇಲ್ಲ ಒಳಗೆ ನೀನೇ ಇಲ್ಲ ನೀನೆ ನನ್ನ ಜೀವ ನೀನೆ ನನ್ನ ದೈವ ಯಾವ ದೇವ ನನ್ನ ಮರವ ಎಂದು ನಾನು ಕಟ್ಟಿದೆ ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಬೆಲ್ಲ ನಿನ್ನಂತ ಮಗನೂ ಇಲ್ಲ ಒಳಗೆ ನೀನೇ ಇಲ್ಲ ಮನೆ ನೋಡಿ ನೀವು ದನ ಒಳಗೆ ಹಾಕಿ ಬಣ್ಣದಾಗ ಒಗ್ಸಿರ್ತದ ಹಂಗೆ ಹಾಕಿ ಒಳಗೆ ಹೋಗಿ ಕೀಲಿ ಹಾಕ್ತೀನಿ ನಮ್ಮ ಕಣ್ಮುಂದನ ಹಾಡ್ಯಾರ ಅಂತ ಹೇಳ್ತಿದ್ದಿ ಅದು ಹೆಂಗ್ ಹೋಯಪ್ಪ ಕರೆನಪ್ಪ ಊರಾಗ ಬಾಳ ಮಂದಿ ಹಾಡು ಕೇಳಿದ ಸಂತೋಷ ಆಗೈತಿ ಗೌರವನ ಕನ್ನಡ ನೋಡ್ತಾರಂತ ಅಲ್ರಿ ಬೀಗ್ರ ಕೆರಿಗೆ ಬಲಿ ಕೊಟ್ಟ ಮಗಳು ದಾರ್ಯಾಗ ಬಂದು ನನ್ನ ಕೈಯಿಂದ ಊಟ ಮಾಡಿ ಹೋಗ್ಯಾಳಂದ್ರ ಅದು ಕರೆ ಇರ್ಬೇಕು ಅನ್ಸತ್ರಿ ಮಾವ ಸತ್ತ ಮೇಲೆ ಮತ್ತೆ ಜೀವಂತವಾಗಿ ಅದಾರಂದ್ರ ಅದು ಮನುಷ್ಯರಿಂದ ಆಗಕ್ಕೆ ಸಾಧ್ಯನಾ ನಿಜವಾಗ್ಲೂ ಹೇಳ್ಬೇಕಂದ್ರ ಗೌರವ ದೇವರನ್ನ ಕರೆ ಅಂತ ಅನ್ಸಕತ್ತೈತಿ ಮಾವ ಯವ್ವ ಗಿರಿಜವ್ವ ಪುಣ್ಯವಂತ ಶಶಿಯವ್ವ ಪುಣ್ಯವಂತ ಶಶಿ ಮತ್ತೆ ಅಲಾಟ ಶುರು ಮಾಡಿದ್ರಲ್ಲ ನೀವ್ ಹಿಂಗತ್ರ ಏನ್ ಗೌರವ ತಿರುಗಿ ಬರ್ತದನ್ರಿ ಯಪ್ಪ ಮತ್ ಒಳ್ಳೆ ಬರ್ತಾಳಿದ್ದಂದ್ರ ಏನ್ ಬೇಕಾದ್ ಮಾಡ್ತಿದ್ರು ಯಪ್ಪ ಏನ್ ಬೇಕಾದ್ ಮಾಡ್ತಿದ್ರು ಆದ್ರ ಆಕೆ ನೆನೆಸ್ಕೊಂಡ್ರ ಕಣ್ಣಾಗ ನೀರು ಬರ್ತಾವ ಇರುತನ ಅಳ್ಕೊಂತ ಹೋಗಿ ಮುಂದೆ ಬಂದಂಗೆಲ್ಲ ನಡ್ಕೊಂತ ಹೋಗುದೈತಪ್ಪ ನಡ್ಕೊಂತ ಹೋಗುದೈತಿ ಒಂದ್ ವೇಳೆ ಗೌರಕ್ಕ ಕಾಣಿಸಕತ್ತಿದ್ರ ಒದರಕ್ ಹೋಗ್ಬೇಡ್ರಿ ಕಣ್ಣು ಬಿಟ್ಟು ನೋಡ್ರಿ ತಿಳಿತಿಲ್ಲ ಆಯ್ತಪ್ಪ ನಡ್ರಿ ನೋಡು ನಡ್ರಿ ಏನ್ರಿ ಅಳು ತಡಿಲಾರ್ದ ಎಷ್ಟೊಂದು ಸಿಟ್ಟಿಗೇರಿ ಮಾತಾಡ್ತಾ ಇದ್ದಾರಲ್ಲ ನಡ್ರಿ ನೋಡಪ್ಪ ಗೌರವನ ಕಣ್ತುಂಬರ ನೋಡು ನೋಡ್ರಿ ಅಪ್ಪ
ಇದ್ದನ ಯಾರು ಚೀರ್ಬೇಡ್ರ ಗೌರವ್ ನಾಯಕ ಈಗ ಕಣ್ಣಿಲೆ ನೋಡಿದ್ರಲ್ಲಪ್ಪ ಗೌರವ ಗಿರಿಯಾಗ ತೊಟ್ಲ ಕಟ್ಟಿ ಆಡುತ್ತೆ. ಹೌದು ಬಾಬಾ, ಗೌರಿ ಮಾಯ ಆಯ್ತು ಬಿಟ್ಲು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವಳು ದೇವರನ್ನ ಕರೆ ಐತಿ ಬಾಬಾ, ದೇವರನ್ನ ಕರೆ ಐತಿ. ಹೌದವ್ವ, ಇನ್ನಾಕಿನ ಪಡ್ಕೊಬಾರ್ದು ಯಾವ ಭಾಗ್ಯ ಐತೆ ತಾಯಿ. ಈ ಮಲ್ಲನಗೌಡನ ಕಲ್ಲನ ಕೆರೆ ಕಡಿಗೂ ತನ್ನಂತೆ ನೀರು ಮಾಡಿಸಿಬಿಟ್ಲು. ಈ ಕಲ್ಲನ ಕೆರೆ ಮಂದಿಗೆ ನೀರಿನ ಬೀಗ ಈರಿಸ್ಬಿಟ್ಲು, ನೀರಿನ ಬರ ನಿಗಿಸ್ಬಿಟ್ಲು. ಮನೆ ನಗು. ಅಲ್ರಿ, ನಾನು ಮನ್ಯಾಗ ಇರಲಿಲ್ಲ ಅಂದ್ರೆ ನಮ್ಮ ಹುಡುಗಿ ಒಂದು ತಾಸು ಮನ್ಯಾಗ ಇರೋದಿಲ್ಲ. ದೇವರು ಎಷ್ಟೇ ಕೆಟ್ಟ ನನ್ನ ಮಕ್ಕಳಿಗೆ ಎಷ್ಟೇ ಸಂಪತ್ತು ಕೊಟ್ಟಿಟ್ರು ಒಂದಿಲ್ಲ ಒಂದು ದಿವಸ ಅವರು ತಪ್ಪು ಮಾಡಿದಕ್ಕೆ ಶಿಕ್ಷೆ ಕೊಡ್ತಾನೆ ಅನ್ನೋ ಮಾತು ಸುಳ್ಳಲ್ರಿ. ಪರಮಗೌಡ ಒಂದು ಟೈಮ್ ಒಳಗೆ ಇಡೀ ಊರಿಗೂರ ಹೆದರ್ತಿತ್ತು. ಈಗ ಅವ್ರಿಗೆ ಯಾರೂ ಹೆದರೋದಿಲ್ಲ. ಊರು ಮಂದಿ ಎಲ್ಲರೂ ಕೂಡಿ ಊರು ಒಳಗೆ ಇಡುವಂಥ ಪರಿಸ್ಥಿತಿ ಅವ್ರಿಗೆ ಬಂತು. ಬಾವ್ಯಾಗ ನೀರು ಒಣಗಿ ಹೋದ್ರೆ ಬೆಳೆ ಎಲ್ಲ ಕೆಟ್ಟು ಹೋತು ಅನ್ನೋಂಗೆ ಆಯ್ತು ಅವನ ಪರಿಸ್ಥಿತಿ. ಯಾರು ಬರೀನೇ? ಹೌದಪ್ಪ. ಯಾಕ ದೂರ ನಿಂತು ಮಾತಾಡಿ ನೀನು ನಮ್ಮ ಸಡೆ ಬರಕ್ಕೆ ಹೋಗ್ಬೇಡ ಮಗನ. ನಿನ್ನ ಪಾಪ ನನಗೆ ತಟ್ಟಿತ್ತು. ಹೇ ಮಗನ, ಇಷ್ಟು ದಿವಸ ನನ್ನ ತೋಟದಾಗ ಕೆಲಸ ಮಾಡ್ತಿದ್ದ ಆಗ ನೀನು ನನಗೆ ಹಿಂಗೆ ಮಾತಾಡ್ತೀಯ? ಬರಿಮ್ಯಾ, ನಿನ್ನ ಆಯಲ್ಲ. ನಿಮ್ಮ ಮಂದಿ ಮಕ್ಕಳು ನಿನ್ನನ್ನು ಬಿಟ್ಟು ದೂರ ಹೋಗ್ಯಾರ ಅಂದ ಮ್ಯಾಗ ನಂದೇನಾಯ್ತು ಮಗನ? ನನ್ನ ಜೊತೆ ಮಾತಾಡ್ಬೇಡ ಅಂತ ಎಷ್ಟು ಸಲ ಹೇಳಿ ನಿನಗೆ? ಮತ್ತೆ ಮಾತಾಡ್ತೇನೆ ಮಗನ? ಶಾಪ ದೇವ್ರ ಶಾಪ ಕೊಟ್ಟಾರ ಮಗನ, ಹಿಂಗಾಗಿನಿ. ಹೇ ಧರ್ಮ, ಹೇಳ. ಈ ಊರಾಗ ಎಲ್ಲರೂ ನನಗೆ ಹೆಂಗಾರ ಮಾತಾಡಕತ್ತೀರಿ ಇಲ್ಲಿ ಧರ್ಮ? ಬರೇ ಮಾತಾಡ್ತಾರ ಪಾಡ. ಊರೊಳಗೆ ಹೋಗಿ ಇಡುವರಿದ್ರು ನಮ್ಮ ಊರೊಳಗೆ ಹೋಗಿ ಗುಡಿಸ್ದಾಕಿಡುವರಿದ್ರು ನಮ್ಮ ಗೌಡರು ಹೇಳ್ಯಾರ ಬಾಯನಾಟಕ. ಅವ್ರ ಮಾತಿಗೆ ಕಿಮ್ಮತ್ತು ಕೊಟ್ಟು ನಿನಗೆ ಇಲ್ಲೇ ಬಿಟ್ಟಾರ. ಗೊತ್ತಾ ನಿನಗೆ ಆದ ಪರಿಸ್ಥಿತಿ ಕಣ್ಣಾರೆ ಅವ್ರ ಮನೆಗೆ ಬಂದು ನೋಡಿ ಕಣ್ಣೀರಿಟ್ಟು. ಲೇ ಧರ್ಮ, ನನ್ನ ಮನ್ಯಾಗ ನಾದಿಲ್ಲ. ಈಗ ನಾನು ಯಾಕೆ ಹೊರಗಾಗ್ತಿಲ್ಲ ಧರ್ಮ? ದೇವರಂತ ಮಲ್ಲನಗೌಡರು ನಿನ್ನ ಆದ ಪರಿಸ್ಥಿತಿ ನೋಡಿ ಕಣ್ಣೀರಿಟ್ಟು ದೊಡ್ಡ ಮನುಷ್ಯ ಅನಿಸ್ಕೊಂಡ್ರು. ದೇವರಂತ ಮಲ್ಲನಗೌಡಿಗೆ ಇಲ್ಲ ಸ್ವಲ್ಪ ಆರೋಪ ಮಾಡಿದ್ದೆ ಧರ್ಮ. ನಾನು ಪುಣ್ಯವಂತ ಗೌರವಗ ಕೆಟ್ಟ ಮನಸ್ಸು ಮಾಡಿದ್ದಲ್ಲಿ ಧರ್ಮ. ನಾನು ನೀರಡಿಕೆ ಆಗೈತೆ ಅಂತ ಬಂದವ್ರಿಗೆ ಒಂದು ಹನಿ ನೀರು ಕೊಡಲಾರ್ದ ಒತ್ತು ಕೊಳಿಸಿದ ಪಾಪಿಲೆ ನಾನು. ದೇವರು ನನಗೆ ಸರಿಯಾಗಿ ಶಿಕ್ಷೆ ಕೊಟ್ಟಲ್ಲೇ ಧರ್ಮ. ಏನು ಪರಮಗೌಡ, ಈಗಾದ್ರೂ ಬುದ್ಧಿ ಬಂತಿಲ್ವೋ ಯಪ್ಪ? ಎಲ್ಲ ಮಗನ ಬುದ್ಧಿ ಬಂದ್ರೆ ಏನು ತಗೊಂಡು ಮಾಡೋದಾಯ್ತು ಬಿಡ್ರಿ ಒಂದು. ಹೌದ್ರಿ ಮಲ್ಲನಗೌಡ್ರ, ನಾ ಮಾಡಿದ ತಪ್ಪಿಗೆ ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಟಾನ್ರಿ. ಈ ತಪ್ಪಿಗೆ ನಾನು ನಿಮ್ಗೆ ಕ್ಷಮೆ ಕೇಳ್ತೀನಿ, ಕ್ಷಮ ಮಾಡ್ರಿ. ಅವ್ರ ಪಾದ ಮುಟ್ಟಬೇಕ ಮಗನ, ನಿನ್ನ ಪಾಪ ಅವ್ರಿಗೆ ಹಚ್ಚಿತ್ತು. ದೂರ ನಿಂತು ಮಾತಾಡು ಧರ್ಮೇಗೌಡ. ಅಲ್ಲ, ಅವ್ರು ಹಂಗಂದ್ರಂದ್ರೆ ದೂರ ಸರಿದೇನು? ನೋಡಪ್ಪ, ನಾವಿಬ್ರು ಅಣ್ಣ ತಮ್ಮರಿದ್ದಂಗ. ಬಾ ಇಬ್ರು ಬಾ. ಈ ಕೆಟ್ಟ ಪಾಪಿಷ್ಟ ಮಗ ನಿನ್ನ ಕಾಲಿ ಬಿದ್ರ ನಿಮಗೂ ಆ ಪಾಪ ತಡ್ತೈತಿ. ಬರೀ ನಿನ್ನ ಕಾಲಿನ ಧೂಳಾದ್ರೆ ಸಾಕು, ನನಗೆ ಅಷ್ಟೇ ಸಾಕು. ಸಂತೋಷದಿಂದ ಊರು ಬಿಟ್ಟು ಹೋಗ್ತೀನಿ. ಸಂತೋಷದಿಂದ ಊರು ಬಿಟ್ಟು ಹೋಗ್ತೀನಿ. ಅಲ್ಲೋ, ಏನಾಗಿತ್ತು ಯಪ್ಪ ನಿನಗ? ನನಗೆ ಕುಷ್ಠ ರೋಗ ಆಗ್ತೀವಿ. ನಾ ಕುಷ್ಠ ರೋಗ ಆಗ್ತೀವಿ. ನೋಡಪ್ಪ,
ಒಂದು ವೇಳೆ ಆ ರೋಗ ನನಗೆ ಹತ್ತಿ ನೀ ಸಂತೋಷ ನಡೀತದಂತ ಅಣ್ಣ ನೋಡಪ್ಪ ಭರಮೇಗೌಡ, ಈ ರೋಗ ಎಂಥ ಸಾಧು ಸಂತರಿಗೆ ಬಿಟ್ಟಿಲ್ಲ, ಇನ್ನು ನಮ್ಮಂತವ್ರ ಪಾಡೇನು. ನಡೆಯಪ್ಪ, ಅಲ್ಲೇ ನನ್ನ ತೋಟದಾಗ ನಿನ್ಗೊಂದು ಜಾಗ ಕೊಡ್ತೀನಿ, ಅಲ್ಲೇ ಅದು ಊರು ಬಿಟ್ಟು ಹೋಗ್ತೀನಂತ ಅಂದು ನನ್ನ ಮನಸ್ಸಿಗೆ ನೋವು ಮಾಡಬೇಡಪ್ಪ. ಬೇಡಣ್ಣ ಬೇಡ, ನನ್ನಂತ ಪಾಪಿಷ್ಟ ಈ ಊರಾಗಿ ಇರಬಾರ್ದು. ಈಗ ನಿನ್ನ ದರ್ಶನ ಆಯ್ತಲ್ಲ, ಅಷ್ಟೇ ನನಗೆ ಸಾಕಣ್ಣ, ಅಷ್ಟೇ ನನಗೆ ಸಾಕು. ಸಂತೋಷದಿಂದ ನಾನು ಊರು ಬಿಟ್ಟು ಹೋಗ್ತೀನಲ್ಲ ಹೋಯಪ್ಪ, ಕೇಳು ನನ್ನ ತಾಟಕ್ಕೆ ನಡಿ. ಭರಮೇಗೌಡ ಹೇಳ್ರಪ್ಪ. ನೋಡಪ್ಪ, ಇವಾಗ ಊರವ್ರಿಗೆ ಎಲ್ಲ ಹೇಳ್ಬಿಡು, ನಮ್ಮ ಭರಮೇಗೌಡರಿಗೆ ಏನು ಅನ್ಬೇಡ ಅಂತ ಹೇಳ್ಬಿಡಪ್ಪ. ಆಯ್ತು ರೀ ಅಪ್ಪ, ನೀವು ಹೇಳ್ತೀರಿ ಅಂದ್ರೆ ಅವ್ನು ಕುಂತು ಊಟ ಮಾಡಂದ್ರೆ ಮಾಡ್ತೀನಿ. ಆಯ್ತು ಅಪ್ಪ, ನಡಪ್ಪ ನಡಿ. ದೇವ್ರು ಹೊಡ್ತಾನ ಹಂಗ್ರಿ. ಆಯ್ತಮ್ಮ, ಆಯ್ತು. ಆ ಕೈಯಿಂದ ಮಾಡಿದ್ದು ಈ ಕೈಲಿಂದ ಮುಂದೆ ಹೋಗ್ಬೇಕಂತಾರಲ್ರಿ, ಸುಳ್ಳಲ್ಲ. ಅವ ದೇವ್ರ ಆಟ ಯಾರಿಗೂ ತಿಳಿದಿಲ್ರಿ, ಯಾರಿಗೂ ತಿಳಿದ. ನಾನು ನನ್ನದನ್ನು ಮಾತು ಎಲ್ಲ ಸುಳ್ಳೈತ್ರಿ. ನಮ್ಮ ಕಣ್ಣು ಮುಂದೆ ಭರಮೇಗೌಡನ ಪರಿಸ್ಥಿತಿ ಏನಾತ ಅನ್ನೋದು ನಿಮಗೂ ಗೊತ್ತೈತಿ, ನನಗೂ ಗೊತ್ತೈತಿ. ಯಾವಾಗಲೂ ಪಾಪ ಪುಣ್ಯ ತಾಕಡಿ ತೂಗ್ತೈತಿ ಅನ್ನೋದು ನೆನಪಿಟ್ಕೋಬೇಕು. ಮಾದನಗೌಡ್ರ, ನೀವು ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ಮನೇಲಿ ಅಂತೂ ಯಾರೂ ಇಲ್ಲ, ಎಲ್ಲರೂ ಎಲ್ಲಿಗೆ ಹೋಗಿದ್ದಾರೆ? ಅಂದ್ರೆ ಈ ವಿಷಯ ನಿಮ್ಗೇನೋ ಗೊತ್ತಿಲ್ಲ ಅಂದ್ರೆ ಅಪ್ಪ. ಯಾವ ವಿಷಯ ಧರ್ಮಣ್ಣ? ಅಲ್ರಿ, ಅಲ್ಲಿ ಮನೆಗೆ ಹೋಗ್ಬೇಕಾದ್ರಿ ಎಲ್ಲ ವಿಷಯ ಅವರೇ ಹೇಳ್ತಾರ. ಧರ್ಮಣ್ಣ, ವಿಷಯ ಏನಂತ ಹೇಳಿದ್ರೆ ನಿನಗೆ ನಾನೇ ಆಗಿದೆ. ನೋಡಿ ಅಪ್ಪ, ಊರಾಗ ಕೆರೆ ಇಳಿದು ಕೆರೆ ನೀರು ಇಳಿದು ಎಲ್ಲರಿಗೂ ಮಾತಾಡೈತೆ. ಒಂದಿನ ನಿಮ್ಮ ತಂದೆಯವ್ರ ಕನಸಿನಾಗ ಬಂದು ಗಂಗಾ ಮಾತೆ ಕೆರೆಗೆ ನೀರು ಬರ್ಬೇಕಾದ್ರೆ ಬಸಳಿ ಹನುಮಾನ ಬಲಿ ಕೊಡ್ಬೇಕಂತ ಹೇಳಿಲ್ಲ ಅಂದ್ರೆ ಅಪ್ಪ. ಅಂದ್ರೆ ಇವರೆಲ್ಲರೂ ಸೇರ್ಕೊಂಡು ನನ್ನ ಗೌರಿ ಬಲಿ ಕೊಟ್ಟೇನ? ಅವರೇ ಕೊಡ್ತಾರ್ರಿ ಅಪ್ಪ, ಅವರೇ ಕೊಡ್ತಾರ. ನಿಮ್ಮ ಮನೆಯವರ ಮಹೇಶ್ ಮಂದಿ ಎಷ್ಟೇ ಹೇಳಿದ್ರು ಅವ್ರ ಮಾತು ಕೇಳಾರ್ದ ಊರಾಗ ನೀರು ಬಂದ್ರೆ ಸಾಕು ಅಂತೇಳಿ ಸಂತೋಷದಿಂದ ಕೆರೆಗೆ ಆಹುತಿ ಆದ್ಲ. ಹಾಗೂ ನನ್ನ ಮಗನ ಮಾಡಿ ನೋಡಬೇಕೆಂದು ಹೀಗೆಯಿಂದ ಓಡೋಡಿ ಬಂದ್ರ ನನ್ನಾದಿಗೆ ಕಲ್ಲಾಗಿ ಕೆರೆಗೆ ಬಲಿಯಾದೆ. ಗೌರಿ, ಈ ಕಲ್ಲಿನ ಕೆರೆಗೆ ನೀರು ತಂದು ಕೊಟ್ಟು ನನ್ನ ಯಾಕೆ ಬಿಟ್ಟು ಹೋದೆ? ಗೌರಿ, ನನ್ನ ಯಾಕೆ ಬಿಟ್ಟು ಹೋದೆ? ಗುಣವತಿ ಗೌರವ, ಗರ್ತಿಗಂಗ ಗೌರವ ತುಂಬಿದ ಕೆರೆಯಾಗ ತೊಟ್ಲಾಕಿ ಜೋಗಳ ಆಡ್ತಾರಂತ್ರಿ ಅಪ್ಪ. ಊರ್ ಮಂದಿ ಮಾತಾಡ್ತಾರ. ಹಾಗಿದ್ದರೆ ನನ್ನ ಗೌರಿನ ಕಾಡಬೇಕಾದರೆ ಈಗ ಕೆರೆ ಹತ್ತಿರ ಹೋಗಲೇಬೇಕು. ಗೌರಿ ಗೌರಿ ಹೋಗೇ ಬಿಟ್ಟು ಆದಷ್ಟು ಬೇಗನೆ ಅವ್ರ ಮನೆಗೆ ಹೋಗಿ ಈ ವಿಷಯ ತಿಳಿಸಿದ ಮಾದನಗೌಡರು ಬಂದ ವಿಷಯ. ನಾ ಮನ್ಯಾಗ ಇರಲಿಲ್ಲ, ನಮ್ಮ ಮನೆಗೆ ಒಂದು ತಾಸು ಎಲ್ಲಿ ಹೋಗ್ತಾಳೋ, ಏನು ಮಾಡ್ತಾಳೋ, ಯಾರು ಕೂಡ್ಕೊಂಡಿರ್ತಾಳೋ, ಯಾವನ್ ಕೂಡ ಮಾತಾಡ್ತಾಳೋ ಅನ್ನೋದು ತಿಳಿಯೋಲ್ಲ. ಆಕಿಂದ ಯಾರಿಗೆ ಹಚ್ಬೇಕಂದ್ರೆ ಏನಾರ ಒಂದು ವಿಚಾರ ಮಾಡಬೇಕ್ರಿ. ಇಲ್ಲ ಅಂದ್ರೆ ಸೂತ್ರ ಇಲ್ಲದ ಗಾಳಿ ಪಡುವಂತೆ ಹಾರಿ ಬೀದಿ ತಿರುಗಿ ಹುಚ್ಚಿ ವಿಚಾರ ಕಲ್ಲು ಹೋಗಿಸುವಂತ ಅಡ್ಡಾಡಿ ತಂದೆ ತಾಯಿ ಮನ್ತನ ಕಿಮ್ಮತ್ ಕಳೀತಾಳೆ. ಮತ್ತೇನು ಶುರು ಆತವ ನಿನ್ ಡಾಂಬ್ರಾಟ? ನನಗೆ ಹತ್ತಿದ್ದೀನಿ, ನನಗೆ ಹತ್ತಿದ್ದೇನೆ. ನೋಡಿ ಸಂತೆ ಊರಿನ ತರಿಸಿ ಬರ್ಲಿ ಯವ್ವ, ನನಗೆ ತಡ್ಕೊಳಕ್ಕಾಗವಲ್ದ ಯಪ್ಪ. ಏನಾತು ಯಾಕೆ ಹೇಳಕತ್ತಿ? ಏನಾಗೈತಿ? ನನ್ನ ಸಂಕಟ ಯಾರ ಮುಂದೆ ಹೇಳು ಯಪ್ಪ.
ಏನಾಗೈತಿ? ಯಾಕೋ ಏನಾಗೈತಿ? ಯಪ್ಪ ಬ್ಯಾನಿ ಮೇಲೆ ಬೆರಿ ಹೇಳ್ದಂಗೆ ಹೇಳಕತ್ತೀಯಲ್ಲೋ ಯಪ್ಪ. ಅವ್ರಿಗೆ ಏನಾಗೈತಿ? ಸಂಟ್ರ ನಿನಗೆ ಅರ್ಥ ಆಗಕತ್ತಿಲ್ಲ. ಅವ್ರಿಗೆ ಏನಾಗೈತಿ ತಿಳಿಯವಲ್ಲ ನನಗೆ. ಏನಾಗೈತಿ ಕೈಗೆ? ಯಪ್ಪ ಯಪ್ಪ ನಿನಗೆ ಮಣ್ಣೆಲ್ಲ ಏನೇನ ನಿನ್ನ ಮಕ್ಕದ ಮಣ್ಣು ಹಾಕಲಿ ನನಗೆ ಚೋಳ್ ಕಳ್ದೈತೆ ಯಪ್ಪ. ಇವನು ಚೋಳ್ ಕಳತ್ತೆ. ಏನಾರ ಹಚ್ಚಿ ಏನ್ ಮಾಡಿ ಅದಕ್ಕೆ? ಮನೆ ಚಲೋ ಬೇರ್ ಕೊಟ್ಟಿದ್ನ ಯಪ್ಪ, ಬೇರ್ ಹಚ್ಚಿನ ಯಪ್ಪ, ಆದ್ರೂ ತಡ್ಕೊಂಡಕ್ಕಾಗೋದು ತ್ರಾಸ ಆಗತ್ತೆ ಯಪ್ಪ, ನಾ ಸಾಯ್ತೀನಿ. ಚಲೋ ಬೇರ್ ಕೊಟ್ಟಿದ್ನ ಹಚ್ಚಿ ಇಲ್ಲ ತೋರ್ಸಲ್ಲ ಹಚ್ಚಿ ತಿಕ್ಕಿ ತಿಕ್ಕಿ ಹಚ್ಚಿನಿ ಯಪ್ಪ, ಆದ್ರೂ ಮಗವಲ್ದು ಇರಕತ್ತೈತಿ. ಅಲ್ಲ ನಿಮ್ಮ ಅವನ ಹಚ್ಚಿದ ಕಲಿನ ಕಾಣೋದಲ್ಲ, ತಟಕು ಎಲ್ಲಿ ಹಚ್ಚಿ ಹಚ್ಕೊಂಡೇ ಇಲ್ಲ. ಯಪ್ಪ ಮೊನ್ನೆ ನಿನ್ನೆ ರಾತ್ರಿ ಹಚ್ಕೊಂಡಿನಿ, ಅದಕ್ಕಾದಿ ನಮ್ಮನೆ ಆಗೈತಿ, ಆದ್ರ ಈಗ ಇರಕತ್ತೈತಿ ಯಪ್ಪ, ತಡ್ಕೊಳಕ್ಕಾಗವಲ್ದು. ಅಲ್ಬೇ ಅವ ಹಚ್ಚಂದ್ರೆ ಬೇರೆ ಎಲ್ಲಿ ಹಚ್ಚಿ ಮೊದಲು ಹೇಳ ನನಗೆ, ಎಲ್ಲಿ ಹಚ್ಕೊಂಡು ತೋರ್ಸವ. ನೋಡಿ ಬಾಯ್ ಕಣ್ಣೊಂದು ಕಾಣಂಗಿಲ್ಲ ಮುದ್ದೆ ನಮ್ಮ ಮಗ. ನೋಡ ನಿನ್ನೆ ರಾತ್ರಿ ಹಚ್ಚಿದ ಕುಂತ ಎದ್ರ ಬದ್ರ ಕುಂತಿದ್ವಿ. ಅದು ಇಲ್ಲಿ ಹಚ್ಚೇನಂತಾರೆ ಅವನ ಹಚ್ಚಿದ್ದ ಕಾಣೋದು. ನಾಟಕ ನನಗೆ ಎಲ್ಲಿ ಹಚ್ಚಿ ಕರೆ ಹೇಳು. ಯಪ್ಪ ಅಲ್ಲೇ ಮೂಲ್ಯಾಗ ಐದಲ್ಲ, ಮೂಲ್ಯಾಗ ಯಪ್ಪ ಚೋಳಿ ತದ್ನ ತಗೊಂಡು ದೂರ ಎಲ್ಲ ತಿಕ್ಕಿ ಎಲ್ಲ ಹಚ್ಚಿ ಮುಚ್ಚಿ ಬಂದೇನೆ ಯಪ್ಪ. ಶಬಾಷ್ ಮಗಳ ಶಬಾಷ್, ಇತ್ತು ನಿನ್ನಂತ ಮಗಳು ಇರ್ಬೇಕು. ಇವನವನ ಎಲ್ಲೇ ಕಾಲಿಗೆರ ಕೈಗೆರ ಬಳ್ಳಿಗೆರ ಕಡ್ದಿರ್ತಾವು, ಕಡ್ದು ಹಚ್ಚುವ ಅಂತ ಅವ್ರು ಹೇಳ್ತಾರ. ಮೂಲಿಗೆ ಹಚ್ಚಾಳಂತ, ಮೂಲಿಗೆ ಹಚ್ಚಾಟ ಮೂಲಿ ತುಂಬ ಹೊರಿಸಿ ಬಂದಾಳಂತ. ರಗಡಿ ಚೆನ್ನಾಗಿದ್ದಾವ ಯಪ್ಪ. ನೋಡ ಮತ್ತ ಸುಳ್ಳ ಸುದ್ದಿನ ಹೇಳಂಗಿಲ್ಲ, ಬೇರೆ ಸುದ್ದಿ ಆಗತ್ತಿದ್ದು ಗೊತ್ತೈತಿಲ್ಲ, ಬೇರೆ ಹಂಗೈತಿ, ಬೇರೆ ಕೊಟ್ಟಿದ್ದಗ ಹಚ್ಚಿದ್ದು ಚಲುವನು ಬೇರು ಯಪ್ಪ. ನಿಮ್ಮ ಅವನ ಚೋಳ್ ಕಡದ ಜಗದಾಗ ಹಚ್ಚು ಅಂದ್ರೆ ಅಲ್ಲಿ ಮೂಲಿಗೆ ಹಚ್ಕೊಂಡ್ ಬಂದೆ ನಿಮ್ಮ ಅವನ. ತಿಳಿದ ನೀನು ರಗಡಿ ಚೆನ್ನಾಗಿದ್ದಾವ ನೀನು ಯಪ್ಪ. ನನಗ ಗೊತ್ತಿಲ್ಲ, ಅದಕ್ಕ ನಾನು ಇಲ್ಲಿ ಅಲ್ಲಿ ಅಂತ ದಿಕ್ಕಿ ಮೂಲೆಗೆ ಹೋಗಿ ಹೊರಸ್ ಬಂದಿದ್ದೆ. ಮತ್ ನೀನು ಬಿಡಿಸಿ ಎಲ್ಲ ತಿಳಿಸಿ ಕುಂದ್ರಿಸಿ ಹೇಳ್ಬೇಕು. ಬೇರು ತೀಕಿ ಹಚ್ಕೊಂಡೇ ಇಲ್ಲ ನೀನು, ಅಲ್ಲಿ ಮೂಲಿಗೆ ಹಚ್ಚೆ ಬೇರೆ ತೆಕ್ಕೆ ಹಚ್ಚಿನಿ ಶನಕಾವ ನಡಿ. ಶಾನೆ ಕಾಬಾರ್ದು ಬಾಯಿಲೆ, ನಮ್ಮ ಮಕ್ಕ ಉರಿಯಾಗತ್ತೈತಪ್ಪ, ಉರಿಯಾಗತ್ತೈತಿ ಇನ್ನ ಚೋಟ ನಿನ್ನೆ ರಾತ್ರಿನ ಕಡದ ಚೋಳು ಇನ್ನ ಉರಿತೈತಿ ಅಂದ್ರ ಚೋಳರ ಎಂತಾದಿರ್ಬೇಕದು. ಕರ್ರೆ ಚೋಳಪ್ಪ, ಕೆಂಪು ಚೋಳ ನಾವಿ, ಕರ್ರೆ ಚೋಳಪ್ಪ, ಕದೆ ಚೋಳ ಹಾವಿ ಮನಿ ಇತ್ತಪ್ಪ, ಇಷ್ಟು ಅಗ್ಲ ಇತ್ತಪ್ಪ. ಅದು ಹಿಂದ ಬಾಲದಾಗ ಎಡಿ ಎತ್ತಿ ಹೊಡೆದಿರ್ಬೇಕದು. ಹೌದಪ್ಪ, ಕಚ್ಚ ಅನಿಸ್ತೇನೆ. ನಡಿ ಮಾವು ನಡಿ, ನಡಿ ನಿನ್ನ ಅವನ ಮನೆಗೆ ಹೋಗಿ ಕರ್ಕೊಂಡು ಹೋಗಿ ಆ ಚಲವನ್ ಕೂಡ ಮದುವೆ ಮಾಡ್ತೀನಿ. ನಾ ಮದುವೆ ಮಾಡಕದ್ದಾಳೆ, ನನಗೆ ಮುಂದಡಿ ಬರ್ತೀನಿ ಅಂತ. ಯಪ್ಪ ನೀ ಹೋಗರ ಬರ್ತ ಹೋಗರ ಹೋಗು. ಈ ನಮನೆ ಎಲ್ಲ ನಾಟಕ ಮಾಡ್ಕೋತಾರ, ಮದುವೆ ಮಾಡ್ತಾರ, ಅದನ್ನು ಗೊತ್ತಿಲ್ಲ. ಈ ನಮನೆ ಹಾಕಕ್ ಮಾಡ್ಕೋತಾರ. ಇನ್ನೂ ನಾವು ಚೆಲುವು ಚಂದ್ರನ ಎಲ್ಲಿ ಐತಿ ನನ್ನ ಬೆಡಿ ಚಿಕ್ಕಿ. ಡಾರ್ಲಿಂಗ್ 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 ಹೆಂಗೋ ನಿಮ್ಮ ಅಪ್ಪ ಗೋಪಾಲೇಶ್ವರ ಆಶೀರ್ವಾದದಿಂದ ಮದುವೆ ಆಗಕ್ಕಂತಾರು ಹ್ಞೂ ಅಂದ. ಇಬ್ಬರಿಗೆ ಮದುವೆ ಮಾಡ್ತಾನ, ಚೆನ್ನಾಗ ಇಬ್ರು ಕೂಡಿ ಬಾಳೆ ಮಾಡ್ಕೊಂಡು ತಿನ್ನು ನಡಿ. ಎಲ್ಲಿಗೆ ಹೊಂಟಿ?
ಗೌರಿ, ಯಾರು? ನನ್ನ ದೇವರು? ಯಾಕೆ ಗೌರಿ, ನಾ ಏನ್ ತಪ್ಪು ಮಾಡಿದೆ ಅಂತ ನನ್ನ ಕೈ ಬಿಟ್ಟು ಹೋದೆ. ಅಲ್ಲಿ ಪ್ರತಿದಿನ ನಿನ್ನ ನೆನಪಿನಾಗ ದಿನ ದೂಡುತ್ತಿದ್ರೆ ಇಲ್ಲಿ ನೀನು ಸಾವಿನ ದಾರಿ ಮೇಲೆ ನಡೆದು ಬಿಟ್ಟೆ. ನೋಡಿ, ಸಾವು ದೇಹಕ್ಕಾಗುತ್ತೆ, ಆತ್ಮಕ್ಕಲ್ಲ ಅಂತ ಹೇಳ್ತಾರೆ. ಗೌರಿ, ಇಲ್ಲಂತ ಹೇಳಿ ನನ್ನ ಮನಸ್ಸಿಗೆ ಸಮಾಧಾನ ಮಾಡಬೇಡ ಗೌರಿ, ಸಮಾಧಾನ ಮಾಡಬೇಡ. ನೋಡಿ, ನಿಮ್ಮ ಹೆಂಡತಿ ಇಲ್ಲದ ಕೆಲಸ ಮಾಡಿ ಅಪವಾದಕ್ಕೆ ಅಂಜಿ ಆತ್ಮಹತ್ಯೆ ಮಾಡಿಕೊಂಡಿಲ್ರಿ. ನನ್ನ ಗಂಡನ ಮನೆ ಹೆಸರು ಆ ಸೂರ್ಯಚಂದ್ರ ಇರುವವರೆಗೂ ಹೆಸರು ಉಳಿಲಿ ಅಂತ ತಿಳ್ಕೊಂಡು ಸಾವನ್ನಪ್ಪಿನಿ. ಗೌರಿ, ಸತ್ತರೂ ನೀನು ಸಂತೋಷವಾಗಿದ್ದಿ, ನಾನು ಜೀವಂತವಾಗಿದ್ದರು ಸತ್ತು ಹೋಗಿನಿ. ಸ್ವಾಮಿ, ನೀವು ದಂಡಿಗೆ ಹೋಗುವಾಗ ನನಗೊಂದು ಮಾತು ಹೇಳಿದ್ರಿ. ಮುತ್ತಿನಂತೆ ಚೆಂಡಿನಂತೆ ಇರುವಂತ ಗಂಡು ನನಗೆ ಹರಿದು ಕೊಡು ಅಂತ ಹೇಳಿದ್ರಿ. ಆದ್ರೆ ನಿಮ್ಮ ಮಾತಿಗೆ ನಾ ತಪ್ಪಿ ಬರೀ ತೊಟ್ಟಲ ತೂಕೋತ ಹಾಡ್ಕೋತ ಅಡ್ಡಾಡಕತ್ತೀನ್ರಿ. ದಯವಿಟ್ಟು ನನ್ನನ್ನು ಮರೆತು ಬೇರೆ ಚಂದ್ರ ಚೆಲುವಿ ಹೆಣ್ಣು ನೋಡಿ ಮದುವೆ ಮಾಡ್ಕೊಂಡು ನಿಮ್ಮ ಆಸೆ ಈಡೇರಿಸ್ಕೊರಿ ಸ್ವಾಮಿ, ನಿಮ್ಮ ಆಸೆ ಈಡೇರಿಸ್ಕೊರಿ. ಗೌರಿ, ನಾನು ಚಂದಾಗಿರೋದು ನಿನ್ನ ಜೊತೆ ಮಾತ್ರ. ನಿನ್ನ ಮರೆತು ಬೇರೆಯವರನ್ನು ಮದುವೆ ಆಗೋದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಗೌರಿ, ಸಾಧ್ಯವಿಲ್ಲ. ನೀವು ಈ ರೀತಿ ಮಾತಾಡಿದ್ರೆ ನಾ ಹೆಂಗ ಸಮಾಧಾನದಿಂದ ಇರ್ಲಿ? ನನ್ನ ಆತ್ಮಕ್ಕೆ ಹೆಂಗ ಶಾಂತಿ ಸಿಗುತ್ತೆ? ಯಾಕೆ ಮಾತಾಡಕತ್ತೀರಿ ನೀವು? ಬರ ಕುಳಿದೇನಿದ್ ಗೌರಿ, ನೀನು ಸತ್ತು ನಮ್ಮ ಊರು ನೀರಿನ ಬರ ಕಳೆದಿ. ನಿನ್ನಂತ ಪುಣ್ಯವತಿ ಹೆಂಡತಿಯ ಗಂಡ ನಾನು. ಆ, ಗೌರಿ, ನಾನು ದಿನಾಲು ನಿನ್ನ ನೆನಪಿನಾಗ ಸಾಯೋದಕ್ಕಿಂತ ಹಿಂದೆ ಬಂದ್ಬಿಡ್ತೇನೆ. ಹಿಂಗ್ ಮಾತಾಡಕ್ ಹೋಗ್ಬೇಡ್ರಿ, ನನ್ನ ಮಾತು ಕೇಳ್ರಿ. ನಾ ಹೇಳೋದು ನಿಮ್ಮ ಮಟ್ಟದಕ್ಕೂ ಒಳ್ಳೇದಕ್ರಿ, ನನ್ನ ಅರ್ಥ ಮಾಡ್ಕೊರಿ ನೀವು. ಅಂದ್ರೆ ನೀ ಯಾರು ಮಾತ್ರ ಕೇಳಿದೇನು? ಇಲ್ಲ ಗೌರಿ, ಇಂದು ನಿನ್ನ ಬಿಟ್ಟು ಬದುಕುವ ಶಕ್ತಿಯೂ ನನಗಿಲ್ಲ ಗೌರಿ, ನನಗಿಲ್ಲ. ನನ್ನ ಸರ್ವಸ್ವ ಎಲ್ಲ ನೀನೇ ಗೌರಿ, ನನ್ನ ಸರ್ವಸ್ವ. ಗೌರಿ ಬನ್ನಿ, ಬನ್ನಿ ಗೌರಿ, ಈ ಕಣ್ಣಿನ ಕೆಲಿ ನೀನಾಗಬೇಕಾದ ಚಿಕ್ಕಮ್ಮ ಕಾಲು ಕೆರೆಗೆ ಬಲಿಯಾಗಿ ಕೆಲ್ಲಿನ ಕೆರೆಗೆ ಅಂತ ಪುಣ್ಯವಂತೆ ಈ ನಮ್ಮ ಬಡತನಕ ಪುಣ್ಯವಂತ ಮುಗಿತಾರಂತ ಎಲ್ಲರೂ ಕೈ ಮಾಡಿ ಮುಗಿತಾರಮ್ಮ, ಕೈ ಮಾಡಿ ಮುಗಿತಾರ. ಒಂದು ತುತ್ತು ತಿನ್ನವ.